God is good all the time, and all the time God is good. ಈ ಸಮಯವು ಆಶೀರ್ವಾದದ ಸಮಯ. ದೇವರ ಪವಿತ್ರ ವಚನವನ್ನು ಕೇಳುವಂಥ ಸಮಯವಾಗಿದೆ. ದೇವರ ಒಳ್ಳೆತನವನ್ನು ನಾವು ಅನುಭವಿಸುವಂಥ ಸಮಯವಾಗಿದೆ. ವೇದವಾಕ್ಯ ಹೇಳ್ತದೆ, ದೇವರು ಒಳ್ಳೆಯವನಾಗಿದ್ದಾನೆ. ಈಸ್ ಅ ಗುಡ್ ಗಾಡ್, ಈಸ್ ಅ ಲವಿಂಗ್ ಗಾಡ್, ಈಸ್ ಅ ಗುಡ್ ಫಾದರ್, ಈಸ್ ಅ ಲವಿಂಗ್ ಫಾದರ್. ಆತನು ಪ್ರೀತಿಸುವ ತಂದೆಯಾಗಿದ್ದಾನೆ. ಆತನು ಒಳ್ಳೆಯ ತಂದೆಯಾಗಿದ್ದಾನೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳೋಣ. ಪವಿತ್ರಾತ್ಮನು ನಮ್ಮೊಂದಿಗೆ ಮಾತಾಡುವಂಥ ಆಶೀರ್ವಾದದ ಸಮಯ ಇದಾಗಿದೆ. ನಮ್ಮ ಸತ್ಯವೇದವನ್ನು ಎಸ್ತೇರ್ ಪುಸ್ತಕ 4ನೇ ಅಧ್ಯಾಯದ ವಚನ 15 ನಾವು ಓದಿಕೊಳ್ಳೋಣ. ಇವತ್ತಿನ ಸಂದೇಶಕ್ಕಾಗಿ ಆರಿಸಿಕೊಂಡ ವೇದವಾಕ್ಯ ಭಾಗ ಬುಕ್ ಆಫ್ ಎಸ್ತೇರ್ ಚಾಪ್ಟರ್ 4 ವರ್ಸ್ 15. ಆಗ ಎಸ್ತೇರಳು, ನೀನು ಹೋಗಿ ಶೂಷನಿನಲ್ಲಿ ಸಿಕ್ಕುವ ಎಲ್ಲ ಯೆಹೂದ್ಯರನ್ನು ಕೂಡಿಸು. ನೀವೆಲ್ಲರೂ 3 ದಿನ ಹಗಲಿರು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಅದರಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನು. ಅನಂತರ ನಾನು ವಿಧಿಮೀರಿ ಅರಸನ ಬಳಿಗೆ ಹೋಗುವೆನು. ಇವತ್ತಿನ ನನ್ನ ಸಂದೇಶದ ಟೈಟಲ್ ದ ಪವರ್ ಆಫ್ ಪ್ರೇಯರ್, ಪ್ರಾರ್ಥನೆಯ ಶಕ್ತಿ, ಪ್ರಾರ್ಥನೆಯ ಬಲ. ದ ಪವರ್ ಆಫ್ ಪ್ರೇಯರ್. ಈ ಒಂದು ಪ್ಯಾಸೇಜ್ನಿಂದ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳುವಂಥ ಸಂದೇಶ ಪ್ರಾರ್ಥನೆಯ ಶಕ್ತಿ. ದ ಪವರ್ ಆಫ್ ಪ್ರೇಯರ್. ದೇರ್ ಇಸ್ ಪವರ್ ಇನ್ ಪ್ರೇಯರ್. ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ. ನಾನು ನಿಮ್ಮೆಲ್ಲರನ್ನು ಉತ್ತೇಜನ ಪಡಿಸ್ತೇನೆ. ನೀವೆಲ್ಲರೂ ಪ್ರಾರ್ಥನೆ ಮಾಡ್ತಿದ್ರಿ. ಎಲ್ಲ ಸಭೆಗಳು, ದೇವ ಸೇವಕರು, ಭಕ್ತರು ಪ್ರಾರ್ಥನೆ ಮಾಡ್ತಿದ್ದಾರೆ. ಹಾಗಾದರೆ ಇವತ್ತಿನ ಪ್ರೆಸೆಂಟ್ ಸಿಟ್ಯುವೇಶನ್, ಪ್ರಸ್ತುತ ಪರಿಸ್ಥಿತಿ, ನಾವು ಲೋಕವನ್ನು ನೋಡುವಾಗ, ಲೋಕದಲ್ಲಿ ನಡೆಯುವಂಥ ಸಂಗತಿಗಳನ್ನು ನಾವು ತಿಳಿದುಕೊಳ್ಳುವಾಗ ಪ್ರಾರ್ಥನೆ ಅವಶ್ಯವಿದೆ. ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾಗಿದೆ. ಇವತ್ತು ನಾವು ನೋಡ್ತಿದ್ದೇವೆ, ಡಿಸೀಸ್ ಲೋಕದಾದ್ಯಂತ ಸ್ಪ್ರೆಡ್ ಆಗಿ ಕೊರೋನಾ ವೈರಸ್, ಜನರು ಭಯದಲ್ಲಿದ್ದಾರೆ, ಆತಂಕದಲ್ಲಿ. ಎಷ್ಟೋ ಜನರ ಮನೆಯಲ್ಲಿ ನೋವು, ದುಃಖ ಆವರಿಸಿದೆ. ಎಷ್ಟೋ ಸಾವು ನೋವುಗಳನ್ನು ನಾವು ಕಂಡಿದ್ದೇವೆ. ಎಷ್ಟೋ ತಮ್ಮ ಪ್ರಿಯರನ್ನು ಕಳೆದುಕೊಂಡಿದ್ದಾರೆ. ಮನೆಗಳಲ್ಲಿ ದುಃಖ, ಚಿಂತೆ, ಭಯದ ವಾತಾವರಣ ನೋಡ್ತಿದ್ದೇವೆ. ಹಾಗಾದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ದೇವರಾತ್ಮನು ನಮಗೆ ಕೊಡುವಂಥ ಪ್ರೇರೇಪಣೆ ಅಂದರೆ ಪ್ರೇಯರ್. ಪ್ರಾರ್ಥನೆಯಲ್ಲಿ ಶಕ್ತಿ ಉಂಟು. ಪವರ್ ಟು ಕಾಂಟ್ಯಾಕ್ಟ್ ಹೆವೆನ್ ಥ್ರೋನ್. ನಮ್ಮ ಪ್ರಾರ್ಥನೆ ಪರಲೋಕದ ಸಿಂಹಾಸನವನ್ನು ಮುಟ್ಟುವಂಥದ್ದಾಗಿದೆ. ಪ್ರಾರ್ಥನೆ ಈ ಭೂಲೋಕದಲ್ಲಿ ನಡೆಯುವಂಥ ಎಲ್ಲ ಸೈತನನ ಚಟುವಟಿಕೆಗಳನ್ನು, ಆತನ ಪ್ಲಾನ್ ಅನ್ನು ಅದು ಕ್ಯಾನ್ಸಲ್ ಮಾಡುವಂತಾಗಿದೆ. ಪ್ರೇಯರ್ ಕ್ಯಾನ್ ಥ್ರೋ ದ ಪ್ಲಾನ್ ಆಫ್ ಡೆವಿಲ್. ಇವತ್ತು ನಾವು ನೋಡ್ತೇವೆ, ಸೈತನ ಯಾವ ರೀತಿ ಪ್ಲಾನ್ ಮಾಡಿದ್ದಾನೆ ಭೂಲೋಕದಲ್ಲಿ. ಜನರನ್ನು ಮೋಸ ಮಾಡ್ತಾನೆ, ವಂಚಿಸ್ತಾನೆ. ಎಂಥ ಒಂದು ಸ್ಥಿತಿ ಇದೆ ಭೂಲೋಕದಲ್ಲಿ. ಅದರಿಂದ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಆದರೆ ಇವತ್ತು ದೇವರಾತ್ಮನು ನಮಗೆ ಆ ಪ್ರೇರೇಪಣೆ ಕೊಡ್ತಿದ್ದಾನೆ. ನಮ್ಮ ಹೃದಯಗಳನ್ನು ಜೋಡಿಸಿ, ನಮ್ಮ ಮನಸ್ಸನ್ನು ಜೋಡಿಸಿ ನಾವೆಲ್ಲರೂ ಪ್ರಾರ್ಥನೆ ಮಾಡದೆ, ಅವರ್ ಪ್ರೇಯರ್ಸ್ ಮ್ಯಾಟರ್ಸ್, ಅವರ್ ವಾಯ್ಸ್ ಮ್ಯಾಟರ್ಸ್, ಅವರ್ ಆಕ್ಷನ್ ಮ್ಯಾಟರ್ಸ್. ನಮ್ಮ ಪ್ರಾರ್ಥನೆ ಪ್ರಾಮುಖ್ಯವಾಗಿದೆ. ನಮ್ಮ ಸ್ವರ ಪ್ರಾಮುಖ್ಯವಾಗಿದೆ. ನಮ್ಮ ಆಕ್ಷನ್, ನಮ್ಮ ಕ್ರಿಯೆ ಬಹಳ ಪ್ರಾಮುಖ್ಯವಾಗಿದೆ. ದೇವರು ಕಾರ್ಯ ಮಾಡುವ ದೇವರಾಗಿದ್ದಾನೆ. ದೇವರು ಕಾರ್ಯ ಮಾಡುವ ದೇವರಾಗಿದ್ದಾನೆ. ಇವತ್ತು ಅಫ್ಘಾನಿಸ್ತಾನ ನೋಡುವಾಗ ಬಹಳ ದುಃಖ ಆಗ್ತಿದೆ, ನೋವಾಗ್ತಿದೆ. ಮುಗ್ಧ ಜನರು, ಮಕ್ಕಳು, ಯೌವನಸ್ಥರು ಭಯದ ವಾತಾವರಣದಲ್ಲಿ ಒಂದೊಂದು ದಿನವರೆಗೆ, ಒಂದು ನೈಟ್
ಸ್ಪೆಂಡ್ ಮಾಡಬೇಕಾದ್ರೆ ನಿದ್ರೆ ಇಲ್ಲದಂಥ ಒಂದು ಆತಂಕದ ಭಯದ ಪರಿಸ್ಥಿತಿ ಇದೆ. ಎಷ್ಟು ಮಿಷನರಿ ಅವರಿದ್ದಾರೆ, ಕರ್ತನ ಸಭೆ ಇದೆ, ದೇವರ ಮಕ್ಕಳಿದ್ದಾರೆ, ಅಲ್ಲಿ ಜನರಿದ್ದಾರೆ. ಆದರೆ ನಮ್ಮ ಪ್ರಾರ್ಥನೆ ಇವತ್ತು ಅಲ್ಲಿರುವ ಸೈತಾನು ಮಾಡುವಂಥ ಎಲ್ಲ ಪ್ಲಾನ್ ಚಟುವಟಿಕೆಗಳನ್ನು ಅದು ಲಯ ಮಾಡುವಂಥದ್ದಾಗಿದೆ. ಅವರ್ ಪ್ರೇಯರ್ ಮ್ಯಾಟರ್ಸ್, ಅವರ್ ವಾಯ್ಸ್ ಮ್ಯಾಟರ್ಸ್. ನಮ್ಮ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾಗಿದೆ. ಪ್ರೇಯರ್ ಚೇಂಜಸ್ ಥಿಂಗ್ಸ್. ಪ್ರಾರ್ಥನೆ ಪರಿಸ್ಥಿತಿಗಳನ್ನು ಬದಲಾಯಿಸುವಂಥದ್ದಾಗಿದೆ. ಪ್ರಾರ್ಥನೆ ಎಲ್ಲ ರೀತಿಯ ವಾತಾವರಣಗಳನ್ನು ಬದಲಾಯಿಸುವಂಥದ್ದಾಗಿದೆ. ಇವತ್ತು ನಾವು ಪ್ರಾರ್ಥನೆ ಮಾಡುವ ಪ್ರಾರ್ಥನೆಯಲ್ಲಿ ಪವರ್ ಇದೆ. ಪ್ರಾರ್ಥನೆ ಮಾತ್ರ ಭೂಲೋಕದಲ್ಲಿ ನಡೆಯುವಂತ ಎಲ್ಲ ಸ್ಥಿತಿಗಳನ್ನು ಪರಿಸ್ಥಿತಿಗಳನ್ನು ಅದು ಚೇಂಜ್ ಮಾಡುವಂಥದ್ದಾಗಿದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದ ಪ್ರೇಯರ್ ಆಫ್ ದ ರೈಚಸ್ ಮ್ಯಾನ್ ಇಸ್ ವೆರಿ ವೆರಿ ಪವರ್ಫುಲ್ ಅಂಡ್ ಇಫೆಕ್ಟಿವ್. ನೀತಿವಂತನ ಆಸಕ್ತಿ ಉಳ್ಳ, ಜೇಮ್ಸ್ 5:17 says, Bible says, the prayer of the righteous is very very powerful and effective. ನೀತಿವಂತನ ಆಸಕ್ತಿ ಉಳ್ಳ ಪ್ರಾರ್ಥನೆ. ದ ಕ್ವಾಲಿಫಿಕೇಶನ್ ಫಾರ್ ಪ್ರೇಯರ್ ಇಸ್ ರೈಚಸ್ ಲೈಫ್. ದ ಕ್ವಾಲಿಫಿಕೇಶನ್ ಫಾರ್ ಪ್ರೇಯರ್ ಇಸ್ ರೈಚಸ್ ಲೈಫ್. ನೀತಿವಂತನು. ಎಸ್, ವಿ ಆರ್ ರೈಚಸ್ ಪೀಪಲ್. ನಾವು ನೀತಿವಂತರು. ಯೇಸುವಿನ ರಕ್ತದ ಮೂಲಕ ನಾವು ನೀತಿವಂತರಾಗಿದ್ದೇವೆ. ಯೇಸುವಿನ ರಕ್ತ ನಮ್ಮನ್ನು ಪಾಪದಿಂದ ಕ್ಷಮಿಸಿ ತಂದೆಯಾದ ದೇವರಿಗೆ ನಾವು ನೀತಿವಂತರು ಮಕ್ಕಳಾಗಿದ್ದೇವೆ. ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ. ನಮ್ಮ ತಂದೆ ಪ್ರಾರ್ಥನೆ ಕೇಳುವ ದೇವರಾಗಿದ್ದಾನೆ. ಅವರ್ ಪ್ರೇಯರ್ ಮ್ಯಾಟರ್ಸ್. ದ ಪವರ್ ಆಫ್ ಪ್ರೇಯರ್. ಪವರ್ ಆಫ್ ಪ್ರೇಯರ್, ಪ್ರಾರ್ಥನೆಯ ಶಕ್ತಿ. ಪವರ್ ಆಫ್ ಪ್ರೇಯರ್ ಏನ್ ಮಾಡ್ತದೆ ಅಂದರೆ ಡೆವಿಲ್ ಅನ್ನು ರೆಸಿಸ್ಟ್ ಮಾಡುವಂಥದ್ದಾಗಿದೆ. ಪ್ರೇಯರ್, ಪವರ್ ಆಫ್ ಪ್ರೇಯರ್ ಕ್ಯಾನ್ ರೆಸಿಸ್ಟ್ ದ ಡೆವಿಲ್, ಡಿಫೀಟ್ ದ ಡೆವಿಲ್. ಸೈತಾನನ ಸ್ಟ್ರಾಟಜಿಯನ್ನು ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಕ್ಯಾನ್ಸಲ್ ಮಾಡ್ತದೆ. ಸೈತಾನನ್ನು ಸೋಲಿಸುವಂತ ಆಯುಧ ಪ್ರೇಯರ್ ಇದೆ. ಸೈತಾನ ಸೋತಿದ್ದಾನೆ, ಆದ್ರೆ ಆತನು ವಂಚಕ, ಮೋಸ ಮಾಡ್ತಾನೆ. ಆತನೇನೆಲ್ಲ ಪ್ಲಾನ್ ಮಾಡ್ತಾನೆ, ಕದ್ದುಕೊಳ್ಳುವುದಕ್ಕೆ, ಹಾಳು ಮಾಡುವುದಕ್ಕೆ ಬಂದಿದ್ದಾರೆ. ಒಂದು ಸಂಗತಿ ನಾನು ಹೇಳ್ತೇನೆ, ದೇವರು ಒಳ್ಳೆಯವನು, ಆತನ ಕೆಟ್ಟದನ್ನು ಮಾಡುವುದಿಲ್ಲ. ಗಾಡ್ ಇಸ್ ಅ ಗುಡ್ ಗಾಡ್, ಆತನು ಕೆಟ್ಟದನ್ನು ಮಾಡುವುದಿಲ್ಲ. ಗಾಡ್ ಇಸ್ ಅ ಗುಡ್ ಗಾಡ್, ದೇವರು ಒಳ್ಳೆಯವನು, ಆತನ ಎಂದಿಗೂ ಕೆಟ್ಟದನ್ನು ಮಾಡುವುದಿಲ್ಲ. ಸೈತಾನನು ಕೆಟ್ಟವನು, ಆತನು ಒಳ್ಳೆಯದನ್ನು ಮಾಡುವುದಿಲ್ಲ. ಸೈತಾನನು ಕೆಟ್ಟವನು, ಅವನು ಒಳ್ಳೆಯದನ್ನು ಮಾಡುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಸೈತಾನನು ಬಂದಿದ್ದಾನೆ ಹಾಳು ಮಾಡುವುದಕ್ಕೆ, ಕದ್ದುಕೊಳ್ಳುವುದಕ್ಕೆ, ನಾಶ ಮಾಡುವುದಕ್ಕೆ. ಆದ್ರೆ ಇವತ್ತು ನಮ್ಮ ಪ್ರಾರ್ಥನೆ ಸೈತಾನ ಎಲ್ಲ ತರುವಂತ ಪ್ಲಾನ್ ಅನ್ನು ಅದೇನ್ ಮಾಡ್ತದೆ, ಡಿಸ್ಟ್ರಾಯ್ ಮಾಡ್ತದೆ. ಪವರ್ ಆಫ್ ಪ್ರೇಯರ್ ರೆಸಿಸ್ಟ್ ದ ಡೆವಿಲ್. ಪವರ್ ಆಫ್ ಪ್ರೇಯರ್ ಡಿಫೀಟ್ ದ ಡೆವಿಲ್. ಸೈತಾನನ್ನು ಸೋಲಿಸುವಂತದ್ದಾಗಿದೆ. ಇಲ್ಲಿ ನಾವು ನೋಡ್ತಿದ್ದೇವೆ, ಫಸ್ಟ್ ಸಂಗತಿ ಪ್ರಾರ್ಥನೆ. ಇದು ಬರೀ ಇವತ್ತು ನಾವು ಅಫ್ಘಾನಿಸ್ಗೋಸ್ಕರ ಪ್ರೇಯರ್ ಮಾಡುವಂಥದ್ದಲ್ಲ, ದೇಶದಲ್ಲಿ ಬಂದಂತ ಈ ಒಂದು ಕೊರೋನಾ ವೈರಸ್ಗೋಸ್ಕರ ಪ್ರೇಯರ್ ಮಾಡೋದಲ್ಲ. ಪ್ರೇಯರ್ ನಮ್ಮ ಕುಟುಂಬಕ್ಕಾಗಿ ಕೂಡ ಅವಶ್ಯ, ನಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಅವಶ್ಯ, ನಮ್ಮ ಸಭೆಗಾಗಿ ಪ್ರಾರ್ಥನೆ ಅವಶ್ಯ, ದೇವ ಸೇವಕರಿಗಾಗಿ, ಭಕ್ತರಿಗಾಗಿ ಪ್ರಾರ್ಥನೆ ಅವಶ್ಯ. ನಮ್ಮ ಜೀವನದಲ್ಲಿ ನಾವು ದೇವರ ಪ್ಲಾನ್ ಪರ್ಪಸ್ನಲ್ಲಿ, ಯೋಜನೆಯಲ್ಲಿ ನಡೆಯುವುದಕ್ಕಾಗಿ ಪ್ರಾರ್ಥನೆ ನಮಗೆ ಡೈರೆಕ್ಷನ್ ಕೊಡುವಂಥದ್ದಾಗಿದೆ. ಮೊದಲನೇ ಸಂಗತಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಎಸ್ತೇರ್ ಪುಸ್ತಕ 4ನೇ ಅಧ್ಯಾಯದ 15ನೇ ವಚನ. ನಮಗೆ ಇಲ್ಲಿರುವಂತ ಒಂದು ಸಂಗತಿ ನಮಗೆ ತಿಳಿದಿದೆ. ಆ ಶೂಷನ್ನಲ್ಲಿರುವ ಎಲ್ಲ ಯಹೂದ್ಯರಿಗೆ ಕರಾಳ ದಿನ. ಎಲ್ಲ ಯಹೂದ್ಯರು ನಾಶ ಮಾಡಬೇಕೆಂಬುದಾಗಿ ಹಾಮಾನನು ಆಲೋಚನೆ ಮಾಡ್ತಾನೆ. ಈಗ ಇಂಥ ಒಂದು ಆಜ್ಞೆ ಬಂದಾಗ ಮೊರ್ದೆಕಾಯಿ ಸಮಾಚಾರವನ್ನು ಎಸ್ತೇರ್ ರಾಣಿಗೆ ತಿಳಿಸ್ತಾನೆ. ಎಸ್ತೇರ್ ರಾಣಿ ಮಾಡಿದಂತ ಮೊದಲನೆಯ
ಸಂಗತಿ ಏನಂತ ಹೇಳಿದ್ರೆ, ಅರಸನನ್ನು ಸಂಧಿಸುವುದಕ್ಕಿಂತ ಮೊದಲಾಗಿ ನೋಟ್ ಮಾಡಿಕೊಳ್ಳಿ ನಿಮ್ಮ ಡೈರಿಯಲ್ಲಿ, ಬಹಳ ಪ್ರಾಮುಖ್ಯವಾದಂಥ ಇದು ಸತ್ಯ ಪಾಯಿಂಟ್. ಎಸ್ತೇರ್ ರಾಣಿ ಅರಸನ ಮುಂದೆ ನಿಂತುಕೊಳ್ಳುವ ಮುಂಚಿತವಾಗಿ, ಅರಸನನ್ನು ಸಂಧಿಸುವ ಮುಂಚಿತವಾಗಿ ಈ ವಿಷಯ ಕೇಳಿದಾಗ, ಈಗ ನಮಗೆ ಸಮಾಚಾರ ಕೇಳಿತು, ಅಫ್ಘಾನಿಸ್ತಾನ್ ಸಿಚುವೇಶನ್, ಕೊರೋನಾ ಬಗ್ಗೆ ನಾವು ನ್ಯೂಸ್ ಕೇಳ್ತೇವೆ. ಆದರೆ ದೇವರ ವಾಕ್ಯದ ಪ್ರಾಮಿಸ್ ಅನ್ನು ನಾವು ತಿಳಿದುಕೊಳ್ಳೋಣ. ಎಲ್ಲ ಸಂಗತಿಗೆ ಪರಿಹಾರ ದೇವರಾಗಿದ್ದಾನೆ. ಆಮೇಲೆ ನಮ್ಮ ಪ್ರಾರ್ಥನೆ, ಅವರ್ ಪ್ರೇಯರ್ ಮ್ಯಾಟರ್ಸ್, ಅವರ್ ವಾಯ್ಸ್ ಮ್ಯಾಟರ್ಸ್, ಅವರ್ ಆಕ್ಷನ್ ಮ್ಯಾಟರ್ಸ್. ನಮ್ಮ ಪ್ರಾರ್ಥನೆ ಒಂದು ಬದಲಾವಣೆಯನ್ನು ತರುವಂಥದ್ದಾಗಿದೆ. ಯಾಕೆ ದೇವರ ಪ್ರಾರ್ಥನೆ ಕೇಳುವ ದೇವರಾಗಿ? ಮೊದಲನೇ ಸಂಗತಿ ಇಲ್ಲಿ ದೇವರ ವಾಕ್ಯದೆ, ಆಗ ಎಸ್ತೇರಳು ಮೊರ್ದೆಕಾಯಿ ಬಂದು ತಿಳಿಸಿದಾಗ, ಎಸ್ತೇರವಳು ಏನಾಗಿದ್ದಾಳೆ? ರಾಣಿಯಾಗಿದ್ದಾಳೆ. ಆದರೂ ಕೂಡ ಮೊರ್ದೆಕಾಯಿ ಬಂದು ಈ ಒಂದು ಸಮಾಚಾರವನ್ನು ತಿಳಿಸಿದಾಗ ಎಸ್ತೇರನ್ನು ಏನು ಮಾಡಿಲ್ಲ ಅಂದರೆ, ಫಸ್ಟ್ ಅವಳು ಮಾಡಿದ್ದು, ನೀನು ಹೋಗಿ ಶೂಷನಿನಲ್ಲಿರುವ ಎಲ್ಲ ಯಹೂದ್ಯರನ್ನು ಕೂಡಿಸು. ಫಸ್ಟ್ ಎಲ್ಲ ಯಹೂದ್ಯರನ್ನು ಕೂಡಿಸು. ಅದರ್ಥ ನಾವೆಲ್ಲರೂ ವಿಶ್ವಾಸಿಗಳು. ಏನೇ ನಮಗೆ ನ್ಯೂಸ್ ಬಂತು, ಡಿಸೀಸ್ ಬಂತು, ವೈರಸ್ ಬಂತು, ಅಲ್ಲಿ ಅಟ್ಯಾಕ್ ಆಯಿತು, ಇಲ್ಲಿ ಅಟ್ಯಾಕ್ ಆಯಿತು, ಆಗ ನಮಗೆ ನ್ಯೂಸ್ ಸಿಕ್ಕಿದಾಗ ನಾವು ಮಾಡ್ಬೇಕಂದ್ರೆ ಫಸ್ಟ್ ನಾವೇನು ಮಾಡ್ಬೇಕಂದ್ರೆ ದೇವರ ಸನ್ನಿಧಿಗೆ, ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಬಿಫೋರ್ ಫೇಸಿಂಗ್ ಪ್ರಾಬ್ಲಮ್ಸ್. ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಬಿಫೋರ್ ಫೇಸಿಂಗ್ ಪ್ರಾಬ್ಲಮ್. ಪ್ರಾಬ್ಲಮ್ ಅನ್ನು ಫೇಸ್ ಮಾಡೋದಕ್ಕಿಂತ ಮುಂಚೆ, ಸಮಸ್ಯೆಯನ್ನು ಎದುರಿಸೋಕ್ಕಿಂತ ಮುಂಚೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಸಂಧಿಸೋಕ್ಕಿಂತ ಮುಂಚೆ, ಯಾವುದೇ ವ್ಯಕ್ತಿಯೊಡನೆ ನೀನು ಮಾತಾಡೋಕ್ಕಿಂತ ಮುಂಚೆ, ಯಾವುದೇ ಅಧಿಕಾರಿ ನೀನು ಸಂಧಿಸೋಕ್ಕಿಂತ ಮುಂಚೆ ನೀನು ದೇವರ ಸನ್ನಿಧಿಯಲ್ಲಿ ನಿಂತುಕೊಳ್ಳಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀನು ಹೋಗಿ ಎಲ್ಲ ಶೂಷನಲ್ಲಿ ಸಿಕ್ಕುವ ಯಹೂದ್ಯರನ್ನು ಕೂಡಿಸು. ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಅದರಂತೆ ನಾನು ಕೂಡ, ನೀವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿರಿ. ನಾನು ಕೂಡ ಏನು ಮಾಡ್ತೇನೆ, ನಾನು ಅನ್ನಪಾನಗಳನ್ನು ಬಿಟ್ಟು ನನ್ನ ಸೇವಕರನ್ನೇ ಉಪವಾಸದಿಂದ ಇರುವೆನು. ಅನಂತರ ದೆನ್ ಫಸ್ಟ್ ಪ್ರೇಯರ್, ದೇವರ ಅನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು. ಎಸ್ತೇರನ್ನು ಫಸ್ಟ್ ಮಾಡಿದಂಥ ತೀರ್ಮಾನ, ಅರಸನನ್ನು ಮೀಟ್ ಆಗೋಕ್ಕಿಂತ ಮುಂಚೆ, ಅರಸನೊಟ್ಟಿಗೆ ಮಾತಾಡೋದಕ್ಕೆ ಮುಂಚೆ ನಾನು ದೇವರೊಟ್ಟಿಗೆ ಮಾತಾಡ್ತೇನೆ. ದೇವರಿಗೆ ತಿಳಿಸುವ, ಫಸ್ಟ್ ದೇವರ ಆಲೋಚನೆ ಕೇಳುವ, ದೇವರ ಚಿತ್ತವನ್ನು ತಿಳಿದುಕೊಳ್ಳುವ. ನಾನು ಫಸ್ಟ್ ದೇವರ ಸನ್ನಿಧಿಯಲ್ಲಿ ನಿಲ್ಲುವುದಾದರೆ ದೇವರ ಪ್ರೆಸೆನ್ಸ್ನಲ್ಲಿ. ಆದ್ದರಿಂದ ಪ್ರತಿಯೊಬ್ಬ ವಿಶ್ವಾಸಿಗಳು ನಿಮ್ಮ ಜೀವನದಲ್ಲಿ ಯಾವುದೇ ಸಂಗತಿ ನಿಮ್ಮ ಕಿವಿಗೆ ಇದ್ದಾಗ, ಯಾವುದೇ ಪ್ರಾಬ್ಲಮ್ಸ್ ಅನ್ನು ನೀವು ಫೇಸ್ ಮಾಡುವಾಗ, ಯಾವುದೇ ಡಿಫಿಕಲ್ಟ್ ಸಿಚುವೇಶನ್ ಅನ್ನು ನೀವು ಫೇಸ್ ಮಾಡುವಾಗ, ಯಾವುದೇ ಸಮಸ್ಯೆಯನ್ನು ಬಗೆಹರಿಸಕ್ಕಿಂತ ಮುಂಚೆವಾಗಿ ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಬಿಫೋರ್ ಫೇಸಿಂಗ್ ಪ್ರಾಬ್ಲಮ್. ಎಸ್ತೇರ್ ದಿ ಬೆಸ್ಟ್ ಎಕ್ಸಾಂಪಲ್, ಎಲೈಜಾ ಬೆಸ್ಟ್ ಎಕ್ಸಾಂಪಲ್. ಬೈಬಲ್ ಸೇಸ್ ಎಲೈಜಾ ಯಾರು? ಲೈಕ್ ಅಸ್. ಎಲೀನ ಯಾರು? ನಮ್ಮ ಹಾಗೆ ಸ್ವಭಾವದವನು. ಆದರೆ ದೇವರ ವಾಕ್ಯ ಹೇಳ್ತೆ, ಎಲೈಜಾ ವಾಸ್ ಎ ಮ್ಯಾನ್ who lived in ungodly times. But Elijah was a man. Elijahನ ಲೈಫ್ ಅನ್ನು ನೋಡಿ, ಪ್ರಾಬ್ಲಮ್ ಸಿಚುವೇಶನ್ ಮಾಡ್ದ, ಅನ್ಗಾಡ್ಲಿ ಟೈಮ್. ದೇವರನ್ನು ಅರಿಯದ ಜನರು ಇರುವಂತ ಸಮಯದಲ್ಲಿ, ದೇವರಿಗೆ ಭಯಪಡದ ಜನರಿರುವಂತ ಸಮಯದಲ್ಲಿ ಆತನು ಕಾರ್ಮೆಲ್ ಬೆಟ್ಟದಲ್ಲಿ ಸವಾಲು ಹಾಕೋಕ್ಕಿಂತ ಮುಂಚೆ, ಆಹಾಬನನ್ನು ಸಂಧಿಸಕ್ಕಿಂತ ಮುಂಚೆ, ಬಾಲನ ಪ್ರವಾದಿಗಳನ್ನು ಸಂಧಿಸಕ್ಕಿಂತ ಮುಂಚೆ ದೇವರ ವಾಕ್ಯ ಹೇಳ್ತದೆ, ಎಲೈಜಾ ವಾಸ್ ಎ ಮ್ಯಾನ್ who lived in ungodly times, but his prayer affect the entire nation. His prayer affect the entire nation. ದೇವರ ವಾಕ್ಯ ಹೇಳ್ತದೆ, ಎಲಿಯನ ಪ್ರಾರ್ಥನೆ ನಾವು ನೋಡ್ತೇವೆ, ಅನ್ಯ ಜನರ ಮಧ್ಯದಲ್ಲಿ ಒಂದು ರಿವೈವಲ್ ತಂದಿತ್ತು.
ಇಡೀ ನೇಷನ್ ನಲ್ಲಿ ಒಂದು ರಿವೈವಲ್ ತಂದಿತ್ತು, ಉಜ್ಜೀವನ ತಂದಿತ್ತು. ದೇವರು ಯಾರೆಂಬುದಾಗಿ ಆತನು ನಿರೂಪಿಸಿದ. ನಾನು ಆರಾಧಿಸುವಂತ ದೇವರೇ ನಿಜವಾದ ದೇವರು, ನಾನು ಆರಾಧಿಸುವಂತ ದೇವರೇ ಆತನು ಮಿರಕಲ್ ಮಾಡುವ ದೇವರಾಗಿದ್ದಾನೆ, ಈ ಭೂಮಿಗೆ ಒಡೆಯನಾಗಿದ್ದಾನೆ, ಈ ಭೂಮಿಯಲ್ಲಿ ನಡೆಯುವಂತ ವಿಪತ್ತಿನಿಂದ ತಪ್ಪಿಸುವನು ನಾವು ಆರಾಧಿಸುವಂತ ದೇವರು. ಪರಲೋಕದ ನಮ್ಮ ತಂದೆ ಈ ಭೂಮಿಯಲ್ಲಿ ಬರುವಂತ ಯಾವುದೇ ರೋಗ, ಯಾವುದೇ ವೈರಸ್ ಆಗಿ ಅದನ್ನು ಕಂಟ್ರೋಲ್ ಮಾಡುವತನೋ, ಅದನ್ನು ಸ್ಟಾಪ್ ಮಾಡುವತನೋ, ಅದನ್ನು ಲಯ ಮಾಡುವತನೋ ದೇವರಾಗಿದ್ದಾನೆ. ಪವರ್ ಆಫ್ ಪ್ರೇಯರ್, ಕಾಂಟ್ಯಾಕ್ಟ್ ದ ಹೆವೆನ್ ಥ್ರೋನ್. ಪ್ರಾರ್ಥನೆ, ಪ್ರೇಯರ್, ಪ್ರೇಯರ್. ಇವತ್ತು ನಾವು ಮಾಡಬೇಕಾದ ಒಂದೇ ಸತ್ಯ ಏನಂತೇಳಿದ್ರೆ ಪ್ರಾರ್ಥನೆ. ನಾವು ಪ್ರಾರ್ಥನೆ ಮಾಡುವಾಗ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗ್ತದೆ, ಆಮೇಲೆ ವಾತಾವರಣ ಸೃಷ್ಟಿ ಆಗ್ತದೆ. ನಾವು ವಾತಾವರಣ ಸೃಷ್ಟಿ ಮಾಡ್ತೇವೆ ಪ್ರಾರ್ಥನೆಯ ಮೂಲಕ. ದೇವರ ವಾಕ್ಯ ಹೇಳ್ತದೆ, ಎಲೈಜಾ ವಾಸ್ ಎ ಮ್ಯಾನ್ ಹೂ ಲಿವ್ಡ್ ಇನ್ ಅನ್ಗಾಡ್ಲಿ ಟೈಮ್ಸ್, ಬಟ್ ಹಿಸ್ ಪ್ರೇಯರ್ ಎಫೆಕ್ಟ್ ದ ಎಂಟೈರ್ ನೇಷನ್. Esther's prayer, Mordecai's prayer, Jewish people's prayer affect the entire country. ಹಿಂದೂಸ್ತಾನ ಮೊದಲುಗೊಂಡು ಕೂಶಿನ 127 ಸಂಸ್ಥಾನಗಳಲ್ಲಿ ಒಂದು ಪ್ರಭಾವ ಬೀರುವುದು ಏನಂತ ಹೇಳಿದ್ರೆ ಎಸ್ತೇರ್ ರಾಣಿ. ಮತ್ತು ನಾವು ನೋಡ್ತಿದ್ದೇವೆ ಮೊರ್ದೆಕಾಯ್ ಎಲ್ಲ ಯಹೂದ್ಯರು ಮಾಡಿದಂತ ಪ್ರೇಯರ್ ಕಾನೂನನ್ನು ಚೇಂಜ್ ಮಾಡಿತು, ಸಿಚುವೇಶನ್ ಅನ್ನು ಚೇಂಜ್ ಮಾಡಿತು, ಮರಣದಿಂದ ತಪ್ಪಿಸಿತು. ಕಾನೂನು ಬಂತು, ಅವರಿಗೆ ನಾಶ, ವಿನಾಶ, ಮರಣ. ನಮ್ಮ ದೇವರು ಮರಣದಿಂದ ತಪ್ಪಿಸಿ ಕಾಯುವ ದೇವರಾಗಿದ್ದಾನೆ. ಆಮೇಲೆ ನಮ್ಮ ದೇವರು ನಮಗೆ ಪ್ರೊಟೆಕ್ಷನ್ ಕೊಡುವ ದೇವರಾಗಿದ್ದಾನೆ. ನಮ್ಮ ದೇವರು ನಮಗೆ ಸಂರಕ್ಷಣೆ ಕೊಡುವ ದೇವರಾಗಿದೆ. ಆದ್ದರಿಂದ ಫಸ್ಟ್ ನಾನು ಹೇಳ್ತಿದ್ದೇನೆ, ನಿಮ್ಮ ಜೀವನದಲ್ಲಿ ಸಿಕ್ನೆಸ್ ಬಂತ, ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. Before facing any problem, difficulties, challenge, circumstances, ನೀವು ಎದುರಿಸ್ತಿರುವಂತ ಏನೇ ಚಾಲೆಂಜ್ ಆಗಲಿ, ಪ್ರಾಬ್ಲಮ್ಸ್ ಆಗಲಿ, ನಿಮ್ಮ ಕುಟುಂಬದ ಸಮಸ್ಯೆ ಇರಲಿ, ಸಭೆಯಲ್ಲಿ ಬರುವಂತ ಪ್ರಾಬ್ಲಮ್ಸ್, ಅರ್ಲಿ ಚರ್ಚ್ನಲ್ಲಿ ಪ್ರಾಬ್ಲಮ್ಸ್ ಬಂತು, ಸಭೆ ಬೆಳೀತು, ಸೈತಾನ ಭೇದವನ್ನು ತಂದ, ಯಹೂದ್ಯರು ಮತ್ತು ಗ್ರೀಕರ ಮಧ್ಯೆ ಭಿನ್ನಾಭಿಪ್ರಾಯ ತಂದ. ಆದ್ರೆ ಅರ್ಲಿ ಚರ್ಚ್ಲಿ ತಗೊಂಡ ಆಕ್ಷನ್ ಏನೆಂದರೆ, ತೀರ್ಮಾನ, ಡಿಸಿಷನ್ ಅಂದ್ರೆ ನಾವು ಪ್ರಾರ್ಥನೆ ಮಾಡ್ತೇವೆ. ಮೊದಲು ನಾವೇನು ಮಾಡ್ತೇವೆ? ಪ್ರೇಯರ್ ಮಾಡ್ತೇವೆ, ನಾವು ಪ್ರಾರ್ಥನೆ ಮಾಡ್ತೇವೆ. ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಫಸ್ಟ್. ನಿನ್ಗೆ ಮನೆ ಅವಶ್ಯಕತೆ ಇರ್ಬೋದು, ಮನೆ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆಸ್ಕ್ ಗಾಡ್ಸ್ ವಿಲ್, ಆಸ್ಕ್ ಗಾಡ್ಸ್ ಗೈಡೆನ್ಸ್. ಮ್ಯಾರೇಜ್ ಆಗುವಾಗ ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಫಸ್ಟ್. ದೇವರ ಮುಂದೆ ನಿಂತುಕೊಳ್ಳುವಾಗ ನಾವು ನೋಡ್ತೇವೆ, ಇಲ್ಲಿ ಎಸ್ತೇರ್ ರಾಣಿ ದೇವರ ಮುಂದೆ ನಿಂತುಕೊಂಡು ನಂತರ ಹೇಳ್ತಿದ್ದಲ್ಲೇ, ನಾನು ಅರಸನ ಬಳಿಗೆ ಹೋಗ್ತೇನೆ, ನಾನು ಅರಸನನ್ನು ಸಂಧಿಸ್ತೇನೆ. ನೋಡಿ, ಎಲಿಯ ಪ್ರವಾದಿಯನ್ನು ಅನುಸರಿಸಿದವನು ಯಾರು? ಎಲಿಷಾ, ಪ್ರಾಫೆಟ್ ಎಲಿಷಾ. ಅವನ ಲೈಫ್ ಅನ್ನು ಕೂಡ ತೆಗೆದುಕೊಳ್ಳುವುದಾದ್ರೆ ಎಲಿಯನ್ ಹೇಳ್ತಿದ್ದಾನೆ, ನಾನು ದೇವರ ಸನ್ನಿಧಿಯಲ್ಲಿ ನಿಂತಿದ್ದೇನೆ. ನೋಡಿ, ಫಸ್ಟ್ ಕಿಂಗ್ ಚಾಪ್ಟರ್ 17 ಫಸ್ಟ್ ಪಾಯಿಂಟ್, ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಬಿಫೋರ್ ಫೇಸಿಂಗ್ ಪ್ರಾಬ್ಲಮ್. ಫಸ್ಟ್ ಕಿಂಗ್ ಚಾಪ್ಟರ್ 17 ವರ್ಸ್ 1, ಒಂದು ಅರಸು ಪುಸ್ತಕ 17ನೇ ಅಧ್ಯಾಯದಲ್ಲಿ, ಒಂದು ಅರಸುಗಳ ಪುಸ್ತಕ 17ನೇ ಅಧ್ಯಾಯದ 1ನೇ ವಚನವನ್ನು ನೋಡುವುದಾದ್ರೆ, ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಎಲಿಯ ಎಂಬವನು ಆಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರೇಲ್ ದೇವರು. ನಾನು ಯಾರ ಸನ್ನಿಧಿಯಲ್ಲಿದ್ದೇನೆ? ಆಹಾಬನಿಗೆ ಹೇಳ್ತಿದ್ದಾನೆ, ಫಸ್ಟ್ ನಾನು ದೇವರ ಸನ್ನಿಧಿಯಲ್ಲಿ ಇರುವವನು. ಎಲಿಯ ಅವನ ಪರಿಚಯ ಮಾಡಿಕೊಳ್ತಿದ್ದಾನೆ, ನಾನು ಪ್ರಾಫೆಟ್ ಎಂಬುದಾಗಲ್ಲ, ನಾನು ಮಿರಕಲ್ ವರ್ಕಿಂಗ್ ಮಾಡುವಾತನೆಂಬುದಾಗಲ್ಲ. ಆತನು ಫಸ್ಟ್ ಅವನ ಪರಿಚಯ ಮಾಡಿಕೊಳ್ತಿದ್ದಾನೆ, ನಾನು ಯಾರು? ನಾವು ದೇವರ ಮಕ್ಕಳು ಫಸ್ಟ್, ಆಮೇಲೆ ದೇವರ ಮಕ್ಕಳು ನಾವು. ಆದ್ರೆ ಎಲ್ಲಿ ಹೇಳ್ತಿದ್ದಾನೆ, ಅವನ ಪರಿಚಯ ಹೇಳ್ತಾನೆ, ಅವನ ಇಂಟ್ರೊಡ್ಯೂಸ್ ಮಾಡಿಕೊಳ್ತಿದ್ದಾನೆ ಅಹಾಬನಿಗೆ, ಅರಸನೇ ನಾನು ದೇವರ ಸನ್ನಿಧಿಯಲ್ಲಿ ಇರುವವನು. ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ವೆರಿ ವೆರಿ ಇಂಪಾರ್ಟೆಂಟ್.
ಇವತ್ತು ಇದನ್ನು ನಾವು ಮಿಸ್ ಮಾಡ್ತಿದ್ದೇವೆ. ಏನು ನಾವು ಕಾರ್ಯ ಆರಂಭ ಮಾಡಬೇಕಾದರೆ, ಏನೇ ಕಾರ್ಯವನ್ನು ಮೊದಲು ನಾವು ಮಾಡಬೇಕಾದ್ರೆ, ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಪ್ರೇಯರ್ ಹೆಲ್ಪ್ ಯು ಫೈಂಡ್ ಡೈರೆಕ್ಷನ್ ಇನ್ ಯುವರ್ ಲೈಫ್. ಪ್ರೇಯರ್ ಏನು ಮಾಡ್ತದೆ? ನಿನಗೆ ಸಹಾಯ ಮಾಡ್ತದೆ, ಡೈರೆಕ್ಷನ್ ಅನ್ನು ತಿಳಿದುಕೊಳ್ಳೋದಕ್ಕೆ ಸಹಾಯ ಮಾಡ್ತದೆ. ಹೋಲಿ ಸ್ಪಿರಿಟ್ ನಿಂಗೆ ಡೈರೆಕ್ಷನ್ ಕೊಡ್ತಾನೆ. ರೈಟ್ಗೆ ಹೋಗ್ಬೇಕಾ, ಲೆಫ್ಟ್ಗೆ ಹೋಗ್ಬೇಕಾ, ಬ್ಯಾಕ್ ಹೋಗ್ಬೇಕಾ, ಮುಂದೆ ಹೋಗ್ಬೇಕಾ. ಪ್ರೇಯರ್ ಹೆಲ್ಪ್ ಯು ಫೈಂಡ್ ಡೈರೆಕ್ಷನ್ ಇನ್ ಯುವರ್ ಲೈಫ್. ಆದ್ದರಿಂದ ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಫಸ್ಟ್. ಎಲಿಯ ಪ್ರವಾದಿ ಕರ್ಮೆಲ್ ಬೆಟ್ಟದಲ್ಲಿ 300 ಮಂದಿ ನಾವು ನೋಡ್ತಿದ್ದೇವೆ. 450 ಬಾಲನ ಪ್ರವಾದಿಗಳಿಗೆ ಚಾಲೆಂಜ್ ಕೊಡೋಕ್ಕಿಂತ ಮುಂಚೆ ಅಲ್ಲಿ ಸೂಪರ್ ನ್ಯಾಚುರಲ್ ಪವರ್ ಅವನು ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಅದರ ಹಿನ್ನೆಲೆ ಏನಂತ ಹೇಳಿದ್ರೆ, ಎಲಿಯ ಪ್ರವಾದಿ ದೇವರೊಂದಿಗೆ ನಿಂತುಕೊಂಡ ವ್ಯಕ್ತಿಯಾಗಿದ್ದ. ದೇವರೊಂದಿಗೆ ನಿಲ್ಲುವಂಥದ್ದು ಬಹಳ ಪ್ರಾಮುಖ್ಯವಾದುದು. ದೇವರೊಂದಿಗೆ ನಿಲ್ಲುವುದಾದ್ರೆ ಮೌಂಟೇನ್ ಎದುರುಗಳು ನಿನಗೆ ಪವರ್ ಸಿಗ್ತದೆ, ನಿನಗೆ ಶಕ್ತಿ ಸಿಗ್ತದೆ. ದಿನಗಳು ನಿನ್ನ ಎದುರಿಸ್ಬೋದು, ಗೊಲ್ಯಾತನನ್ನು ಎದುರಿಸ್ಬೋದು. ದಾವೀದನು ಗೊಲ್ಯಾತನನ್ನು ಎದುರಿಸಿದ ಮುಂಚಿತವಾಗಿ ಅವನು ದೇವರ ಸನ್ನಿಧಿಯಲ್ಲಿ. ಅದಕ್ಕೆ ಅವನು ಹೇಳ್ತಿದ್ದಾನೆ, ನೀನು ಯುದ್ಧ ವಸ್ತ್ರಗಳನ್ನು ಧರಿಸಿಕೊಂಡು ಬಂದೆ, ನೀನು ವೆಲ್ ಟ್ರೈನ್ಡ್, ಐ ನೋ ದ್ಯಾಟ್. ನೀನು ಯುದ್ಧ ವೀರನು, ನೀನು ಶೂರನು, ನೀನು 10 ಅಡಿ ಉದ್ದ ಇದ್ದಿ, ನಿನ್ನ ಸ್ಟ್ರಕ್ಚರ್. ಎಸ್, ದಿಸ್ ಇಸ್ ದ ಫ್ಯಾಕ್ಟ್. ಆದ್ರೆ ದಾವೀದ ಹೇಳ್ತಿದ್ದಾನೆ, ಅವನನ್ನು ಸಂಧಿಸೋಕೆ ಮುಂಚಾಗಿ, ನಾನು ನನ್ನ ದೇವರ ನಾಮದ ನಿನ್ನ ಬಳಿಗೆ ಬರ್ತಿದ್ದೇನೆ, ನನ್ನ ದೇವರ ಹೆಸರಲ್ಲಿ ಬರ್ತಿದ್ದೇನೆ, ನಾನು ಆರಾಧಿಸುವಂತ ದೇವರು. ಇಲ್ಲಿ ದೇವರ ವಾಕ್ಯದಲ್ಲಿ ಎಲಿಯ ಪ್ರವಾದಿ ಆಹಾಬನನ್ನು ಪರಿಚಯ ಮಾಡಿಕೊಳ್ಳುವಾಗ ಅವನು ಹೇಳ್ತಿದ್ದಾನೆ, ನಾನು ದೇವರ ಸನ್ನಿಧಿಯಲ್ಲಿ ಇರುವವನು, ನಾನು ದೇವರೊಟ್ಟಿಗೆ ಮಾತಾಡಿ ನಿನ್ನೊಟ್ಟಿಗೆ ಮಾತಾಡಲಿಕ್ಕೆ ಬಂದಿದ್ದೇನೆ. ಅದರ ರಿಸಲ್ಟ್ ನಾನು ನಿಮ್ಗೆ ಹೇಳ್ತೇನೆ. ಸೆಕೆಂಡ್ ನೋಡ್ತಿದ್ದೇವೆ, ಎಲಿಯನನ್ನು ಅನುಸರಿಸಿದಂತ ಪ್ರವಾದಿ ಎಲೀಷನ ಲೈಫ್ ನೋಡುವಾಗ 2 Kings ಚಾಪ್ಟರ್ 3 verse 14 ನೋಡುವಾಗ, 2 ಅರಸು 13ನೇ ಅಧ್ಯಾಯದ ವಚನ 3ನೇ ಅಧ್ಯಾಯದ 4ನೇ ವಚನ ಹೇಳ್ತದೆ. 14ನೇ ವಚನ ಹೇಳ್ತದೆ. 2 Kings ಚಾಪ್ಟರ್ 3 verse 14 says, ಆಗ ಎಲೀಷನು ನಾನು ಸನ್ನಿಧಿ ಸೇವೆ ಮಾಡ್ತಿರುವ ಯೆಹೋವನ ಸೇನಾಧೀಶ್ವರನಾದ ಯೆಹೋವನ ಆಣೆ. ಏನ್ ಹೇಳ್ತಿದ್ದಾನೆ ಎಲೀಷ? ಯಾರನ್ನು ಇಮಿಟೇಟ್ ಮಾಡಿದ? ಎಲಿಯ ಪ್ರವಾದಿಯನ್ನು ನೋಡಿದ. ಎಲಿಯ ಪ್ರವಾದಿ ಎಲ್ಲಿ ಅವನ ಟೈಮ್ ಸ್ಪೆಂಡ್ ಮಾಡ್ತಿದ್ದ? ಅವನು ಮಾಡಿದ ಮಿರಕಲ್ಗೆ ಕೀಯನು ದೇವರ ಸನ್ನಿಧಿಯಲ್ಲಿ. ಪ್ರೆಸೆನ್ಸ್ ಆಫ್ ಗಾಡ್, ಪ್ರೆಸೆನ್ಸ್ ಆಫ್ ಗಾಡ್. Be in the presence of God. Be in the presence of God. Be in the presence of God before facing problem, before facing challenge. Sickness manta. Be in the presence of God. ದೇವರ ಪ್ರಸನ್ನತೆಯಲ್ಲಿ ಬೆಟ್ಟಗಳು ಮೇಣದಂತೆ ಕರಗಿ ಹೋಗ್ತದೆ. ಆಮೆನ್. ದೇವರ ಪ್ರೆಸೆನ್ಸ್ ನಲ್ಲಿ ಮೌಂಟೇನ್ಸ್ ಆರ್ ಮೆಲ್ಟ್ ಲೈಕ್ ಎ ವ್ಯಾಕ್ಸ್. ಮೌಂಟೇನ್ ಚಾಲೆಂಜ್ ಡಿಫಿಕಲ್ಟೀಸ್ ಅದು ಮೇಣದಂತೆ ಮೆಲ್ಟ್ ಆಗಿ ಹೋಗ್ತದೆ. ನೀನು ದೇವರ ಪ್ರೆಸೆನ್ಸ್ ದೇವರ ಪ್ರೆಸೆನ್ಸ್, ದೇವರ ಗ್ಲೋರಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಮೌಂಟೇನ್ ಅನ್ನು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಮೆಲ್ಟ್ ಮಾಡ್ತದೆ. ಎಲೀಷ ಹೇಳ್ತಿದ್ದಾನೆ, ನಾನು ದೇವರ ಸನ್ನಿಧಿಯಲ್ಲಿ ಇರುವವನು ಎಂಬುದಾಗಿ. ನಮ್ಮ ಲೈಫ್ ನಲ್ಲಿ ಇನ್ಫ್ಲುಯೆನ್ಸ್ ಏನ್ ಮಾಡೋದಂದ್ರೆ, ಒಬ್ಬ ಪ್ರಭಾವ ವ್ಯಕ್ತಿಯ ನನಗೆ ಹೆಸರು ಗೊತ್ತಿದ್ರೆ ಸಾಕಾಗುವುದಿಲ್ಲ. ನನಗೆ ಅವರವರ ಇನ್ಫ್ಲುಯೆನ್ಸ್ ಇದ್ರೆ ನನ್ನ ಕೆಲಸ ಕಾರ್ಯಗಳು ಆಗೋದಿಲ್ಲ. ಹಾಗಾದ್ರೆ ದೇವರ ಸನ್ನಿಧಿಯಲ್ಲಿ ಇರುತ್ತದೆ, ದೇವರ ಪ್ರೆಸೆನ್ಸ್ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತದೆ. ಪ್ರೇಯರ್ ವಿಲ್ ಗಿವ್ ಯು ಫೇವರ್. ಎಸ್ತರ್ ರಾಣಿ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಎಸ್ತರ್ ಪುಸ್ತಕದಲ್ಲಿ ದೇವರ ಸನ್ನಿಧಿಯಲ್ಲಿ ನಿಂತಂತ ಎಸ್ತರ್ ನಾವು ನೋಡ್ತಿದ್ದೇವೆ. 5ನೇ ಅಧ್ಯಾಯದಲ್ಲಿ ಅರಸನ ಮುಂದೋಗಿ ನಿಂತ್ಕೊಳ್ತಾಳೆ. ಯಾಕೆ? ಅರಸನ ಮುಂದೆ ನಿಂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅರಸನು ಸುವರ್ಣ ದಂಡವನ್ನು ಅವನು ಚಾಚದಿದ್ರೆ ಏನಾಗ್ತದೆ? ಮರಣ ದಂಡನೆ. ಆದ್ರೆ ನೋಡ್ತೇವೆ ಎಸ್ತೇರ್ ರಾಣಿ ದೇವರ
ಪ್ರೆಸೆನ್ಸ್ ನಲ್ಲಿ ಇದ್ದುಕೊಂಡು ನೋಡ್ತೇವೆ, ಅರಸನ್ನು ಸಂಧಿಸಿದಾಗ ನಾವು ನೋಡ್ತೇವೆ ಗಾಡ್ ಈಸ್ ಏಬಲ್ ಟು ಬ್ರಿಂಗ್ ಗ್ರೇಟ್ ಫೇವರ್. ಆಮೇಲೆ ದೇವರ ಫೇವರ್ ಸಿಕ್ಕಿತವಳಿಗೆ ಅರಸನು ಏನ್ ಮಾಡಿದ, ತನ್ನ ಸುವರ್ಣ ದಂಡವನ್ನು ಎಸ್ತೇರ್ ರಾಣಿ ಕಡೆಗೆ ಚಾಚಿದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಾವು ನೋಡ್ತೇವೆ ದೇವರ ಪ್ರೆಸೆನ್ಸ್ ನಮ್ಗೆ ಏನ್ ಮಾಡ್ತದೆ, ಇನ್ಫ್ಲುಯೆನ್ಸ್ ಅನ್ನು ಕೊಡ್ತದೆ. ಅಧಿಕಾರಿಗಳ ಮುಂದೆ, ಸರ್ಕಾರದ ಮುಂದೆ, ಎಲ್ಲ ಸಿಚುವೇಶನ್ ಮುಂದೆ ದೇವರ ಫೇವರ್ ನಮ್ಗೆ ಇನ್ಫ್ಲುಯೆನ್ಸ್ ಅನ್ನು ಕೊಡ್ತದೆ. ಆದ್ದರಿಂದ ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ನಮ್ಮ ನಾಯಕರನ್ನು ನಾವು ನೋಡೋಣ, ಅವ್ರು ನಮಗೆ ಬೆಸ್ಟ್ ಎಕ್ಸಾಂಪಲ್. ಪ್ರಾಫೆಟ್ ನಾವು ನೋಡ್ತಿದ್ದೇವೆ, ಎಲಿಯಾ, ಪ್ರಾಫೆಟ್ ಎಲೈಜಾ, ಪ್ರಾಫೆಟ್ ಎಲೀಷವನ್ನು ನಾವು ನೋಡ್ತಿದ್ದೇವೆ. ಅವರು ದೇವರ ಸನ್ನಿಧಿಯಲ್ಲಿ ಇದ್ದವರು. ಗಬ್ರಿಯೇಲ ದೂತನನ್ನು ನೋಡೋದಾದ್ರೆ ಲೂಕ್ ಚಾಪ್ಟರ್ 1:19 ಹೇಳ್ತದೆ ನೋಡಿ. ಲೂಕ 1:19 ನಾವು ಓದ್ಕೊಳ್ಳೋಣ. ಲೂಕ್ ಚಾಪ್ಟರ್ 1:19. ಲೂಕ್ ಚಾಪ್ಟರ್ 1:19 ಸೇ ಲೂಕ 1:19 ಹೇಳ್ತದೆ, ಆ ದೂತನು ಗಬ್ರಿಯೇಲನ್ನು ನಾವು ನೋಡ್ತಿದ್ದೇವೆ. 19ನೇ ವಚನ, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು. ಇಲ್ಲಿ ನಿಂತವನು ಲೂಕ 1:19 ಹೇಳ್ತದೆ, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು ನಿನ್ನ ಕೂಡ ಮಾತಾಡಿ ಈ ಶುಭ ವರ್ತಮಾನವನ್ನು ನಿನಗೆ ತಿಳಿಸುವುದಕ್ಕಾಗಿ ನಾನು ಕಲಿಸಲ್ಪಟ್ಟಿದ್ದೇನೆ. ಆಮೇನ್. ಗುಡ್ ನ್ಯೂಸ್, ಶುಭ ವರ್ತಮಾನ ಎಲ್ಲಿ? ದೇವರ ಪ್ರೆಸೆನ್ಸ್ ನಲ್ಲಿ. ದೇವದೂತನು ಹೇಳ್ತೇನೆ, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು. ನಾವು ನೋಡ್ತೇವೆ ಅನೇಕ ದೇವದೂತರು ಬಂದ ಆಶೀರ್ವಾದ ಸೈನಿಕರನ್ನು ಒಡೆದಾಕಿದ್ರು. 1,85,000 ಸೈನಿಕರನ್ನು. ಹೇಗೆ? ಪ್ರೆಸೆನ್ಸ್ ಆಫ್ ಗಾಡ್. ಪ್ರೆಸೆನ್ಸ್ ಆಫ್ ಗಾಡ್. ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಮೋಶೆ ಲೈಫ್ ಅನ್ನು ನಾವು ನೋಡಿದಾದ್ರೆ, ಮೋಶೆಯನ್ನು ಎದುರಿಸಲಿಕ್ಕೆ ಎಷ್ಟು ಮಾಟಗಾರರು, ವಿಚ್ ಕ್ರಾಫ್ಟ್ ಜನರು ಅವನನ್ನು ಎದುರಿಸಿದ್ರು. ಈಜಿಪ್ಟಿನ ದೊಡ್ಡ ದೊಡ್ಡ ಮಂತ್ರವಾದಿಗಳು, ಶಕುನ ನೋಡುವವರು, ಪಂಡಿತರು, ವಿದ್ವಾಂಸರು ಮೋಶೆಯನ್ನು ಎದುರು ನಿಂತರು. ಆದ್ರೆ ಐಗುಪ್ತದ, ಈಜಿಪ್ಟ್ನ ಯಾವ ಪವರ್ ಕೂಡ ಮೋಶೆಯನ್ನು ಎದುರಿಸಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಮೋಶೆ ದೇವರ ಪ್ರೆಸೆನ್ಸ್ ನಿಲ್ಲುವಾತನು. ಮೋಶೆ ಆ ಮಂತ್ರವಾದಿಯನ್ನು ಸಂಧಿಸುವ ಮುಂಚಿತವಾಗಿ ಆತನು ದೇವರ ಸನ್ನಿಧಿಯಲ್ಲಿದ್ದ. ಅದಕ್ಕೆ ಹೇಳ್ತೇನೆ, ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸನ್ನಿಧಿಯಲ್ಲಿ, ದೇವರ ಸನ್ನಿಧಿಯಲ್ಲಿ. ದೇವರ ವಾಕ್ಯ ಹೇಳ್ತದೆ, ಮೋಶೆ ಲೈಫ್ ಅನ್ನು ನೋಡುವಾಗ ಡಿಟೋರ್ನಮಿ ಚಾಪ್ಟರ್ 9:8 40 ದಿವಸವನ್ನು ಆಗಲಿರಲು ಅನ್ನಪಾನಗಳನ್ನು ಬಿಟ್ಟು ದೇವರ ಪ್ರೆಸೆನ್ಸ್ ನಲ್ಲಿದ್ದ. ಈ ಜನರು ಮೊಂಡು ಜನರು, ಇವರಿಗೆ ಏನ್ ಹೇಳಿದ್ರು ಕೂಡ ಅರ್ಥ ಆಗ್ತಿಲ್ಲ. ದೇವರ ಕೋಪವನ್ನು ತಡೆದಕ್ಕಾಗಿ ಮೋಶೆಯನ್ನು ಮಾಡಿದ. 40 ಡೇಸ್ ಬೆಟ್ಟದಲ್ಲಿ ದೇವರ ವಾಕ್ಯ ಹೇಳ್ತದೆ. ಡಿಟೋರ್ನಮಿ ಚಾಪ್ಟರ್ 9:18 ಹೇಳ್ತದೆ, 40 ಡೇಸ್ ಮೋಶೆ ದೇವರ ಸನ್ನಿಧಿಯಲ್ಲಿ, ದೇವರ ಪ್ರೆಸೆನ್ಸ್ ನಲ್ಲಿ ದೇವರೊಟ್ಟಿಗೆ ಮಾತಾಡಿದವನು. ದೇವರ ಮಾರ್ಗದರ್ಶನ ತಗೊಂಡ, ದೇವರ ಆಲೋಚನೆ ತಗೊಂಡ, ದೇವರ ಪವರ್ ಅನ್ನು ಆತನು ರಿಸೀವ್ ಮಾಡಿದ. ನಂತರ ನಾವು ನೋಡ್ತೇವೆ ವಿದ್ವಾಂಸರನ್ನು ಸಂಧಿಸಿದ. ಎಲ್ಲ ವಿದ್ವಾಂಸರು, ಅಲ್ಲಿರುವಂತ ಎಲ್ಲ ಪಂಡಿತರು, ಅವರು ಕೂಡ ಮಾಡಿದ್ರು, ಮಿರಕಲ್ ಮಾಡಿದ್ರು. ಮೋಶೆ ಕೋಲು ಬಿಸಾಡಿದಾಗ ಸರ್ಪ ಇತ್ತು, ಅವರು ಕೋಲು ಬಿಸಾಡಿದ್ರು. ಆದರೆ ದೇವರ ವಾಕ್ಯ ಹೇಳ್ತದೆ, ಮೋಶೆ ಕೋಲು ಅವರ ಕೋಲು ನುಂಗಿ ಬಿಟ್ಟಿತು. ದ ಪವರ್ ಆಫ್ ಪ್ರೇಯರ್, ದ ಪವರ್ ಆಫ್ ಪ್ರೇಯರ್. ಇವತ್ತು ನಾನು ಹೇಳ್ತೇನೆ, ಸಿಚುವೇಶನ್ ಚೇಂಜ್ ಆಗ್ಬೇಕಾ? ಅಫ್ಘಾನಿಸ್ತಾನದಲ್ಲಿ ಪೀಸ್ ನೆಲೆ ಆಗ್ಬೇಕಾ? ನಮಗೆ ಕಂಪ್ಯಾಷನ್ ಬೇಕು. ಅಲ್ಲಿರುವಂಥ ಜನರು ಮುಗ್ಧರು, ಇನ್ನೋಸೆಂಟ್ ಜನರು, ಅವ್ರಿಗೆ ಫ್ಯೂಚರ್ ಇಲ್ಲ, ಭಯ. ನಮ್ಮ ಪ್ರಾರ್ಥನೆ ಅಲ್ಲಿ ಪವರ್ನು ರಿಲೀಸ್ ಮಾಡ್ತದೆ. ನಮ್ಮ ಪ್ರೇಯರ್ ಸೈತನ ಪ್ಲಾನ್ ಅನ್ನು ಕ್ಯಾನ್ಸಲ್ ಮಾಡ್ತದೆ. ನಮ್ಮ ಪ್ರೇಯರ್ ಸೈತನ ಎಲ್ಲ ಚಟುವಟಿಕೆಗಳನ್ನು ಮುರಿದಾಗ್ತದೆ. ಸೈತನ ಡೆವಿಲ್ನ ಎಲ್ಲ ಸ್ಟ್ರಾಟಜಿಯನ್ನು ಏನ್ ಮಾಡ್ತದೆ, ಅದು ಕ್ಯಾನ್ಸಲ್ ಮಾಡ್ತದೆ. ದೇವರು ಅಲ್ಲಿ ಕಾರ್ಯ ಮಾಡುವ ದೇವರಾಗಿದ್ದಾನೆ. ನಿನ್ನ ಪ್ರಾರ್ಥನೆಯಲ್ಲಿ ರೀಚ್ ಆಗ್ತದೆ. ನಾವು ಇಲ್ಲಿಂದ ಪ್ರೇಯರ್ ಮಾಡಿದ್ರೆ ಸಾಕು, ಪ್ರೇಯರ್ ಅಲ್ಲಿ ರೀಚ್ ಆಗ್ತದೆ. ನಮ್ಮ ಪ್ರೇಯರ್ ಖಂಡಿತವಾಗ್ಲೂ ಆ ಜನರ ಹೃದಯವನ್ನು ಕೂಡ ಬದಲಾಯಿಸಲಿಕ್ಕೆ ಶಕ್ತ. ಟೆರಿಸ್ನವರು ಇರ್ಬೋದು, ಯಾರಿರ್ಬೋದು, ಅವರ ಕಠಿಣವಾದ ಹೃದಯವನ್ನು
ನಮ್ಮ ಪ್ರಾರ್ಥನೆ ಚೇಂಜ್ ಮಾಡ್ತದೆ, ಅವರಿಗೆ ಬದುಕು ಕೊಡ್ತದೆ, ಅವರಿಗೆ ಲೈಫ್ ಕೊಡ್ತದೆ, ಅವರಿಗೆ ಹೋಪ್ ಕೊಡ್ತದೆ, ಅವರಿಗೆ ಬೆಳಕು ಕೊಡ್ತದೆ. ಆ ಕತ್ತಲಲ್ಲಿ ಜೀವಿಸುವ ಜನರಿಗೆ ಲೈಟ್ ಕೊಡ್ತದೆ ನಿನ್ನ ಪ್ರಾರ್ಥನೆ. ಎಲಿಯ ಪ್ರವಾದಿ ಕಾರ್ಮೆಲ್ ಬೆಟ್ಟದಲ್ಲಿ ಮಾಡಿದಂತ ಪ್ರೇಯರ್ ನೋಡ್ತೇವೆ, ಎಂಟೈರ್ ನೋಡ್ತೇವೆ ನೇಷನ್ಗೆ ಒಂದು ಏನಾಯ್ತು ಹೇಳಿದ್ರೆ ಪರಿಣಾಮ ಬೀರಿತು. ಅದು ಇವತ್ತು ನಮ್ಮ ಪ್ರಾರ್ಥನೆ ಅಲ್ಲಿಗೆ ನಾವು ನೋಡ್ತೇವೆ, ಎಂಟೈರ್ ನೇಷನ್ಗೆ ಒಂದು ಟರ್ನ್ ಅನ್ನು ಕೊಡುವಂಥದ್ದಾಗಿದೆ, ಒಂದು ಇತಿಹಾಸವನ್ನು ಸ್ಥಾಪಿಸುವಂಥದ್ದಾಗಿದೆ. ಮೋಶೆ ಪ್ರೇಯರ್ ಮಾಡಿದ, ಎಲಿಯ ಪ್ರೇಯರ್ ಮಾಡಿದ, ಅನ್ಗಾಡ್ಲಿ ಜನರ ಮಧ್ಯದಲ್ಲಿ ನೇಷನ್ಗೆ ಪರಿಣಾಮ ಆಯಿತು. ಎಸ್ತೇರಾಣಿ ಪ್ರೇಯರ್ ಮಾಡಿದ್ಲು, ಎಲ್ಲ ಶೂಷನ್ನಲ್ಲಿರುವಂತ ಜನರು ನಾವು ನೋಡ್ತೇವೆ, ಮತ್ತೆ ನಾವು ರಿಸಲ್ಟ್ ನೋಡ್ತಿದ್ವಿ, ಒಂದು ಪರಿಣಾಮ ಬೀರಿತು ಆ ಪ್ರೇಯರ್. ಮೋಶೆ ಪ್ರೇಯರ್ ಮಾಡಿದ, ಎಲ್ಲ ಐಗುಪ್ತದಲ್ಲಿ ನಾವು ನೋಡ್ತೇವೆ, ದೊಡ್ಡದಾದ ಒಂದು ಪರಿಣಾಮವನ್ನು ತಂದಿತ್ತು. ಡ್ಯಾನಿಯಲ್ ಪ್ರಾರ್ಥನೆ ಮಾಡಿದ, ಬ್ಯಾಬಿಲೋನಲ್ಲಿ ಒಂದು ಇಷ್ಟು ಕ್ರಿಯೇಟ್ ಆಯಿತು. ಡ್ಯಾನಿಯಲ್ ಯಾರು ಕೂಡ ಟಚ್ ಮಾಡ್ಲಿಕ್ಕೆ ಆಗಲಿಲ್ಲ. ಎಲ್ಲ ವಿದ್ವಾಂಸರಿದ್ರು ಬ್ಯಾಬಿಲೋನಲ್ಲಿ, ಎಲ್ಲ ವಿದ್ಯೆ ತಿಳಿದವರಿದ್ರು, ಪಂಡಿತರಿದ್ರು. ಆದ್ರೆ ಅರಸನ ಆಜ್ಞೆ ಬಂತು, ಕನಸನ್ನು ನನಗೆ ತಿಳಿಸ್ಬೇಕು. ಯಾರಿಗೂ ಕೂಡ ತಿಳಿಸ್ಲಿಕ್ಕೆ ಆಗ್ಲಿಲ್ಲ, ಆ ಸೀಕ್ರೆಟ್ ಯಾರಿಗೂ ತಿಳಿಸ್ಲಿಕ್ಕೆ ಆಗ್ಲಿಲ್ಲ. ಎಲ್ಲ ಪಂಡಿತರಿದ್ರು, ಯಾರು ಕೂಡ ನರ ಜನ್ಮದಲ್ಲಿ ಯಾರು ಕೂಡ ಇದನ್ನು ತಿಳಿಸ್ಲಿಕ್ಕೆ ಆಗೋದಿಲ್ಲ. ಸೃಷ್ಟಿಕರ್ತನು ದೇವರ ಹೊರತು ಯಾರು ಕೂಡ ಇದರ ಅರ್ಥವನ್ನು ಕನಸನ್ನು ನಿಂಗೆ ವಿವರಿಸಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ನಿಮ್ಮನ್ನು ಏನ್ ಮಾಡ್ತೇನೆ, ನಾವು ಚೂರು ಮಾಡ್ತೇನೆ, ಕೊಂದು ಚೂರು ಮಾಡ್ತೇನೆ. ದಾನಿಯೇಲ್ ನನಗೆ ತಿಳಿದಾಗ ಈ ವಿಷಯ ಏನು ಸಮಾಚಾರ, ಕನಸಂತೆ. ಕನಸು ಎಂತ ಕನಸು, ಯಾರಿಗೂ ಕೂಡ ಆಗುವುದಿಲ್ಲ ಹೇಳಿಕೆ. ಪಂಡಿತರಿದ್ದಾರೆ, ವಿದ್ವಾಂಸರು, ಮಾಟಗಾರರಿದ್ದಾರೆ, ಶಕುನಿ ನೋಡುವವರಿದ್ದಾರೆ, ಎಲ್ಲರಿದ್ದಾರೆ. ಆದರೆ ದಾನಿಯೇಲ ದಿನಕ್ಕೆ 3 ಸಲ ಪ್ರಾರ್ಥನೆ ಮಾಡುವವನು, 3 ಟೈಮ್ಸ್. ಏನಾದ್ರೂ ಕೂಡ ಶಾಸನಕ್ಕೆ ಸೈನ್ ಆದ್ರೂ ಕೂಡ, ಕಾನೂನು ಬಂದರೂ ಕೂಡ ದಾನಿಯೇಲನ್ನು ದೇವರ ಸನ್ನಿಧಿಯಲ್ಲಿ ನಿಂತುಕೊಳ್ಳುವಂತ ಒಬ್ಬ ವ್ಯಕ್ತಿ. ಆಮೇಲೆ ದಾನಿಯೇಲನ್ನು ದೇವರೊಂದಿಗೆ ನಿಲ್ಲುವಂತ ಒಬ್ಬ ವ್ಯಕ್ತಿ, ಪ್ರಾರ್ಥನೆ ಮಾಡುವಂತ ವ್ಯಕ್ತಿ, ದೇವರ ಪ್ರೆಸೆನ್ಸ್ ನಲ್ಲಿ ಜೀವಿಸಿದಂತ ಒಬ್ಬ ವ್ಯಕ್ತಿ. ಆ ದಾನಿಯೇಲನ ನೋಡ್ತೇವೆ, ಪ್ರೆಸೆನ್ಸ್, ದೇವರ ಪ್ರೆಸೆನ್ಸ್. ಆ 3 ಮಂದಿ ಸ್ನೇಹಿತರೊಟ್ಟಿಗೆ ಸೇರಿಕೊಂಡು ಪ್ರೇಯರ್ ಮಾಡಿದಾಗ ನಾನು ಹೇಳ್ತೇನೆ, ಇಡೀ ಬ್ಯಾಬಿಲೋನ್ನಲ್ಲಿ ಇನ್ಫ್ಲುಯೆನ್ಸ್ ಆಯಿತು. ಇಡೀ ಬ್ಯಾಬಿಲೋನ್ನಲ್ಲಿ ನಾವು ನೋಡ್ತೇವೆ, ಎಂಟೈರ್ ಬ್ಯಾಬಿಲೋನ್ನಲ್ಲಿ ದಾನಿಯೇಲನ, ಶದ್ರಕ್, ಮೇಷಕ್, ಅಬೇದ್ನೆಗೋರ ಪ್ರಾರ್ಥನೆ ನಾವು ನೋಡ್ತೇವೆ, ಪ್ರಭಾವ ಬೀರಿತು. ಎಲ್ಲ ವಿದ್ವಾಂಸರ ನೋಡ್ತೇವೆ, ಶಕುನಿ, ಮಾಟಗಾರರ ಆ ಲೈಫ್ ಅನ್ನು ದಾನಿಯೇಲ ಉಳಿಸಿದ, ಜೀವವನ್ನು ಅರಸನ ಕೈಯಿಂದ. ಅವರ ಪ್ರಾಣವನ್ನು ಉಳಿಸಿದ ಯಾರು? ಡ್ಯಾನಿಯೇಲನ ಪ್ರೇಯರ್. ಮೊದಲು ಆ ಕನಸಿನ ಅರ್ಥವನ್ನು ತಿಳಿಸುತ್ತ ಮುಂಚೆವಾಗಿ, ಅರಸನ ಸನ್ನಿಧಿಗೆ ಹೋಗುತ್ತ ಮುಂಚೆವಾಗಿ ನಾವು ನೋಡ್ತೇವೆ, ದಾನಿಯೇಲನು ದೇವರ ಸನ್ನಿಧಿಗೆ ಹೋದ. ದೇವರ ಸನ್ನಿಧಿಗೆ ಹೋದ. ಅವನ ಸ್ನೇಹಿತರಿಗೆ ದೇವರ ಸನ್ನಿಧಿಯಲ್ಲಿ, ದೇವರೇ ನಮಗೆ ರಹಸ್ಯಗಳನ್ನು ರಿವೀಲ್ ಮಾಡು, ನಮಗೆ ರಹಸ್ಯಗಳನ್ನು ತಿಳಿಸೆಂಬುದಾಗಿ ಪ್ರೇಯರ್ ಮಾಡಿದ್ರು. ದೇವರು ಕನಸಿನಲ್ಲಿ ಆ ರಹಸ್ಯಗಳನ್ನು ರಿವೀಲ್ ಮಾಡಿದ. ಎಲ್ಲ ಪ್ರಾಣವನ್ನು ಉಳಿಸಿದ್ರು ಅವರು. ಇಡೀ ಬ್ಯಾಬಿಲೋನ್ನಲ್ಲಿ ಅವರ ಪ್ರೇಯರ್ ಲೈಫ್ ನೋಡ್ತವೆ. ಎಂಟೈರ್ ಬ್ಯಾಬಿಲೋನಿನ ಪ್ರಭಾವ ಬೀರಿತು. ಮಾತ್ರವಲ್ಲ, ಡ್ಯಾನಿಯೇಲನ್ನು ದೇವರು ಉನ್ನತ ಸ್ಥಾನಕ್ಕೆ ಆತನು ತಂದ, ಒಂದು ವ್ಯತ್ಯಾಸವನ್ನು ತೋರಿಸಿದ. ಬ್ಯಾಬಿಲೋನ್ನಲ್ಲಿ, ಯೆರೂಸಲೇಮಿಂದ ಬ್ಯಾಬಿಲೋನ್ನಲ್ಲಿ ಕೂಡ ಅವರು ಪೊಸಿಷನ್ಗೆ ಬಂದರು, ರೂಲರ್ ಆದ್ರು, ಪರಿಣಾಮವನ್ನು ಬೀರಿದ್ರು. ಬಿಲವಡ್, ಇವತ್ತು ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾನೆ. ಆಮೇಲೆ ಪ್ರಾರ್ಥನೆ ಕೇಳುವ ದೇವರಾಗಿದ್ದಾನೆ, ಪ್ರಾರ್ಥನೆಗೆ ಆನ್ಸರ್ ಮಾಡುವ ದೇವರಾಗಿದ್ದಾನೆ. ಪ್ರೇಯರ್ ಗಿವ್ ಯು ಫೇವರ್. ಗಾಡ್ ಇಸ್ ಏಬಲ್ ಟು ಬ್ರಿಂಗ್ ಫೇವರ್. ನಾವು ನೋಡ್ತೇವೆ ಎಸ್ತೇರ್ ರಾಣಿ ಪುಸ್ತಕದಲ್ಲಿ, ನಾವು ನೋಡ್ತೇವೆ 5ನೇ ಅಧ್ಯಾಯ ನಾವು ನೋಡಿಕೊಳ್ಳೋಣ. ಬುಕ್ ಆಫ್ ಎಸ್ತೇರ್ ಚಾಪ್ಟರ್ 5. ಎಸ್ತೇರ್ ಪುಸ್ತಕದಲ್ಲಿ ನಾವು ನೋಡಿದ್ರೆ 5ನೇ ಅಧ್ಯಾಯಕ್ಕೆ ನಾವು ಬರುವುದಾದ್ರೆ, 5ನೇ ಅಧ್ಯಾಯ, ಎಸ್ತೇರ್ ಪುಸ್ತಕ 5ನೇ ಅಧ್ಯಾಯದಲ್ಲಿ 1ನೇ ವಚನ ಹೇಳ್ತದೆ, 3ನೇ ದಿನದಲ್ಲಿ ಎಸ್ತೇರಳು ರಾಜವಸ್ತ್ರ ಭೂಷಿತಲಾಗಿ ಅರಮನೆಯ ಒಳಗನ ಪ್ರಕಾರವನ್ನು ಪ್ರವೇಶಿಸಿ ರಾಜನ ಮಂದಿರದ ಎದುರಿನಲ್ಲಿ ನಿಂತಳು. ಅರಸನು ಆ ಮಂದಿರದಲ್ಲಿ ರಾಜ ಸಿಂಹಾಸನದ ಮೇಲೆ ಬಾಗಿಲಿಗೆ ಎದುರಾಗಿ ಕೂತ್ಕೊಂಡಿದ್ದನು. ಅವನು ಪ್ರಕಾರದಲ್ಲಿ ನಿಂತಿರುವ
ಎಸ್ತೇರನ್ನು ಕಂಡ ಕೂಡಲೇ ಆಕೆಯ ಮೇಲೆ ದಯವಿಟ್ಟು ಅದರ ಅರ್ಥ ದೇವರ ಅನುಗ್ರಹ ಸಿಕ್ಕಿತು. ಎಸ್ತೇರನಿಗೆ ಫೇವರ್ ಸಿಕ್ಕಿತು. ಇವತ್ತು ನಾವು ಫಸ್ಟ್ ದೇವರ ಸನ್ನಿಧಿಯಲ್ಲಿ ಪ್ರೇಯರ್ ಮಾಡುವಾಗ ದೇವರು ನಮಗೆ ಫೇವರ್ ಕೊಡ್ತಾನೆ. ಸರ್ಕಾರದ ಮೂಲಕ, ಜನರ ಮೂಲಕ, ನಮ್ಮ ಎಲ್ಲ ಕೆಲಸ ಕಾರ್ಯದ ಮೇಲೆ, ನಾವು ಹೋಗುವಂಥ ಕೆಲಸದ ಮೇಲೆ ನಮಗೆ ದೇವರ ಫೇವರ್ ಸಿಗ್ತದೆ. ನಾವು ಲಂಚ ಕೊಟ್ಟು, ಹಣ ಕೊಟ್ಟು ಪಡೆದುಕೊಳ್ಳುವುದಕ್ಕಿಂತ ಫಸ್ಟ್ ದೇವರ ಸನ್ನಿಧಿಯಲ್ಲಿ ಪ್ರೇಯರ್ ಮಾಡುವಾಗ ದೇವರ ಫೇವರ್ ನಮಗೆ ಸಿಗ್ತದೆ. ಯೇಸು ಸ್ವಾಮಿ ಹೇಗೆ ಬೆಳೆದ? ದೇವರ ಅನುಗ್ರಹ ದೇವರದೇ, ಮನುಷ್ಯರದೇ ಅವನ ಮೇಲೆ ಸದಾಕಾಲ ತಿಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದನ್ನು ಪ್ರೇಯರ್ ಮಾಡುವಾಗ ದೇವರ ಅನುಗ್ರಹ ಮತ್ತು ಮನುಷ್ಯರ ದಯೆ ನಮಗೆ ಸಿಗ್ತದೆ. ನಮ್ಮ ಕೆಲಸಗಳು ಸುಲಭವಾಗ್ತದೆ. ದೇವರು ನಮಗೆ ಮನುಷ್ಯರ ಮೂಲಕ ನಮಗೆ ದೇವರು ಏನು ಮಾಡ್ತಾನೆ? ಸಹಾಯ ಮಾಡ್ತಾನೆ. ನಮ್ದು ಏನೇ ಕೆಲಸ ಆಗಬೇಕಾದ್ರೆ ದೇವರು ನಮಗೆ ಫೇವರ್ ಕೊಡುವಾಗ ಎಲ್ಲ ಕಾರ್ಯಗಳು ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಅನುಕೂಲ ಆಗ್ತದೆ. ಎಲ್ಲ ಕಾರ್ಯಗಳು ನಮ್ಗೇನಾಗ್ತದೆ? ಅನುಕೂಲ ಆಗ್ತದೆ. ಆದ್ರಿಂದ ನಾವು ನೋಡ್ತಿದ್ದೇವೆ, ಎಲಿಯನು ಫಸ್ಟ್ ದೇವರ ಸನ್ನಿಧಿಯಲ್ಲಿ ನಿಂತ, ಎಲಿಷನು ದೇವರ ಸನ್ನಿಧಿಯಿಂದ, ಗಬ್ರಿಯೇಲನು ದೇವರ ಸನ್ನಿಧಿಯಲ್ಲಿ ನಿಂತವನು, ಮೋಶೆ ದೇವರ ಸನ್ನಿಧಿಯಲ್ಲಿ ನಿಂತವನು, ಡ್ಯಾನಿಯಲ್ ದೇವರ ಸನ್ನಿಧಿಯಲ್ಲಿ ನಿಂತವನು. ಅದಕ್ಕೆ ನಾನು ಹೇಳ್ತೇನೆ, ದ ಪವರ್ ಆಫ್ ಪ್ರೇಯರ್. ಇವತ್ತು ನಾನು ನೀನು ಜೊತೆ ಸೇರಿ ಮಾಡುವಂಥ ಪ್ರೇಯರ್, ಯುನೈಟೆಡ್ ಪ್ರೇಯರ್, ನಮ್ಮ ಮನಸ್ಸು ಹೃದಯಗಳನ್ನು ಒಗ್ಗೂಡಿಸಿ ಪರಲೋಕದ ತಂದೆಗೆ ನಾವು ಮೊರೆಡುವಾಗ ಡ್ಯಾಡಿ ಗಾಡ್ ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. ಸಿಚುವೇಶನ್ ಅನ್ನು ಚೇಂಜ್ ಮಾಡ್ತಾನೆ, ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ, ಎಲ್ಲವನ್ನು ಆತನು ನಿಯಂತ್ರಿಸ್ತಾನೆ, ಕಂಟ್ರೋಲ್ ಮಾಡ್ತಾನೆ ಆತನು. ಅದರಿಂದ ನಾವು ಪ್ರೇಯರ್ ಮಾಡ್ತಿದ್ದೇವೆ, ನಿಜ ನಾವು ಪ್ರೇಯರ್ ಮಾಡ್ತಿದ್ದೇವೆ. ಎಸ್, ಇನ್ನೊಂದು ಆವರ್ತಿ ನಮಗೆ ಪ್ರೇರೇಪಣೆ ಪ್ರತ್ಯೇಕ ಇವತ್ತಿನ ವಿದ್ಯಮಾನ ಪರಿಸ್ಥಿತಿಗೋಸ್ಕರ ಪ್ರೇಯರ್ ಮಾಡೋದಕ್ಕೆ, ಸಿಚುವೇಶನ್ಗೋಸ್ಕರ ಪ್ರೇಯರ್ ಮಾಡುವಾಗ, ನಾವು ಪ್ರೇಯರ್ ಮಾಡುವಾಗ ನಮ್ಮ ಪ್ರೇಯರ್ ಪ್ರಾಮುಖ್ಯವಾದುದು, ನಮ್ಮ ಪ್ರೇಯರ್ ಇಂಪಾರ್ಟೆಂಟ್. ಎರಡನೇದಾಗಿ ನಾವು ನೋಡ್ತಿದ್ದೇವೆ, ಎರಡನೇ ಸಂಗತಿ, ಆತನು ಆಕೆಯ ಮೇಲೆ ದಯವಿಟ್ಟು ತನ್ನ ಕೈಯಲ್ಲಿದ್ದ ಸುವರ್ಣದನ್ನು ಆಕೆ ಕಡೆಗೆ ಚಾಚಿದನು. ಎಸ್ತೇರಳು ಸಮೀಪಕ್ಕೆ ಹೋಗಿ ದಂಡದ ತುದಿಯನ್ನು ಮುಟ್ಟಲು. ಎಸ್ತೇರ್ ಎಲ್ಲಿ ಹೋದ್ಲು ಅಂದ್ರೆ ಸಮೀಪಕ್ಕೆ ಹೋದ್ಲು, ಅರಸನ ಹತ್ತಿರಕ್ಕೆ ಹೋದ್ಲು. ಇವತ್ತು ದೇವರು ನಮ್ಗೆ ಯಾವಾಗಲೂ ಬಯಸಂದ್ರೆ ನಾವು ಆತನ ಹತ್ತಿರಕ್ಕೆ ಬರಬೇಕು. ಯಾಕೋಬ 4 ಹೇಳ್ತದೆ, ದೇವರ ಸಮೀಪಕ್ಕೆ ಬನ್ನಿರಿ, ಆತ ನಿಮ್ಮ ಸಮೀಪಕ್ಕೆ ಬರುವನು. ದೇವರ ಸಮೀಪಕ್ಕೆ, ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ದೇವರ ಒಟ್ಟಿಗೆ, ದೇವರ ಹತ್ತಿರದಲ್ಲಿ ಇರುವಾಗ, ದೇವರು ಮತ್ತು ನಾನು ಒಟ್ಟಿಗಿರುವಾಗ ಯಾವ ಶಕ್ತಿ ನಮ್ಮನ್ನು ಎದುರಿಸಲಿಕ್ಕೆ ಆಗುವುದಿಲ್ಲ, ಯಾವ ಪ್ರಾಬ್ಲಮ್ಸ್ ನಮ್ಮ ಮುಂದೆ ನಿಂತ್ಕೊಳ್ಳಿಕ್ಕೆ ಆಗುವುದಿಲ್ಲ, ಯಾವ ಬೆಟ್ಟ ಕೂಡ, ಮೌಂಟೇನ್ ಕೂಡ ನಮ್ಮ ಎದುರಿಗೆ ನಿಲ್ಲಕ್ಕೆ ಆಗುವುದಿಲ್ಲ. ದೇವರು ಮತ್ತು ನಾನು ಜೊತೆಯಾಗಿರುವಾಗ ಅಗ್ರಿಮೆಂಟ್ ಅದು. ಭೂಲೋಕದಲ್ಲಿ ಇಬ್ಬರು ಒಂದು ಮನಸ್ಸಿನಿಂದ ಮಾಡಿದ ಪ್ರಾರ್ಥನೆ ಪರಲೋಕದ ತನ್ನಿಂದ ನೆರವೇರ್ತದೆ, ಸ್ಯಾಂಕ್ಷನ್ ಆಗ್ತದೆ, ಗ್ರಾಂಟೆಡ್ ಆಗ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾವು ಒಟ್ಟು ಸೇರುವಾಗ, ಪ್ರಾರ್ಥನೆ ಮಾಡುವಾಗ, ದೇವರೊಟ್ಟಿಗೆ, ದೇವರ ಸಮೀಪದಲ್ಲಿ ನಾವು ಜೀವಿಸುವಾಗ, ಅನೇಕ ಸಲ ನಮಗೆ ನಾವು ವಿಶ್ವಾಸಗಳು, ಎಸ್, ಆದರೆ ನಮಗೆ ದೇವರಿಂದ ದೂರ ಹೋದಂಥ ಅನುಭವ, ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ, ದೇವರ ವಾಕ್ಯದಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗೋದಿಲ್ಲ, ವರ್ಷಿಪ್ನಲ್ಲಿ ನಾನು ಎಂಜಾಯ್ ಮಾಡ್ತಿಲ್ಲ, ನನಗೆ ಫೀಲ್ ಆಗ್ತಿಲ್ಲ, ನಾನು ಕ್ರಿಶ್ಚಿಯನ್ ಲೈಫ್ನ ಎಂಜಾಯ್ ಮಾಡ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ವಿಶ್ವಾಸಿ ಆಗಿದ್ದೇನೆ, ದೇವರ ಮಗುವೆ, ಆದರೂ ಕೂಡ ನನಗೆ ದೇವರ ಸಮೀಪದ ಅನುಭವ ಇಲ್ಲ. ಬಹಳ ದಿನ ಆಯ್ತು ನಾನು ಟೇಸ್ಟ್ ಮಾಡದೆ, ಒಳ್ಳೆ ಊಟ ಮಾಡದೆ ತುಂಬಾ ದಿವಸ ಆಯ್ತು. ದೇವರ ಹತ್ತಿರಕ್ಕೆ ಬನ್ನಿರಿ, ದೇವರ ಸಮೀಪಕ್ಕೆ ಬನ್ನಿರಿ. ಎಸ್ತೇರನಲ್ಲಿ ಏನು, ರಾಜನ ಹತ್ತಿರಕ್ಕೆ ಹೋಗ್ತಿದ್ದಾಳೆ, ಸಮೀಪಕ್ಕೆ. ದೇವರು ನಮ್ಮ ಕಿಂಗ್ ಆಫ್ ಕಿಂಗ್ಸ್, ಲಾರ್ಡ್ ಆಫ್ ಲಾರ್ಡ್, ಆಲ್ ಮೈಟಿ ಗಾಡ್, ಆತನ ಸಮೀಪಕ್ಕೆ ನಾವು ಬರುವಾಗ
ಇನ್ನೊಂದು ಆವರ್ತಿ ನಮ್ಮನ್ನು ಪ್ರಾರ್ಥನೆಗೆ ಒಪ್ಪಿಸಿಕೊಡೋಣ. ನಮ್ಮ ಪ್ರೇಯರ್ ಲೈಫ್ ಅನ್ನು ತಟ್ಟಿ ನಾವು ಎಬ್ಬಿಸೋಣ, ವರ್ಷಿಪ್ ಮಾಡೋಣ, ದೇವರ ವಾಕ್ಯದಲ್ಲಿ ಸಮಯವನ್ನು ಸ್ಪೆಂಡ್ ಮಾಡೋಣ. ದೇವರ ವಾಕ್ಯದಲ್ಲಿ ಆ ಒಂದು ಅಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನಾವು ಓದೋಣ. ಆಗ ದೇವರು ನಮ್ಮೊಟ್ಟಿಗೆ ಇರುವಂತ, ನಾವು ಹೋಗುವಂತ ಸ್ಥಳದಲ್ಲಿ ದೇವರ ಪ್ರೆಸೆನ್ಸ್ ನಾವು ಕ್ಯಾರಿ ಮಾಡುವಾಗ ದೇವರು ನನ್ನೊಟ್ಟಿಗೆ ಇರುವಂತ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ. ದೇವರ ಫೇವರ್ನ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವರಿಗೆ ಒಳಗಾಗಿರಿ, ಸೈತಾನನು ಎದುರಿಸಿದ ಆತ ನಿಮ್ಮನ್ನು ಬಿಟ್ಟು ಹೋಗ್ತಾನೆ. ಸುಮ್ಮನೆ ಹೋಗಿ ಪ್ರಾಬ್ಲಮ್ ಅನ್ನು ನೀವು ಎದುರಿಸಿದ ಮುಂಚೆ ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ದೇವರಿಗೆ ಒಳಗಾಗಿರಿ, ನಂತರ ಸೈತಾನನ್ನು ಎದುರಿಸ್ತೀರಿ. ಪೋಯ್ 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 ತೂಕ ಇಂಜಿನ ಹಾಕೊಂಡು ತೂಕ ನಮ್ಮಲ್ಲೊಂದು ಸ್ಟ್ರೈಕ್ ಮಾಡ್ಪೋಗ. ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಬಿಫೋರ್ ಫೇಸಿಂಗ್ ಪ್ರಾಬ್ಲಮ್. ದೇವರ ವಾಕ್ಯ ಹೇಳ್ತದೆ, ದೇವರಿಗೆ ಒಳಗಾಗಿರಿ, ಸೈತಾನನು ಎದುರಿಸಿರಿ, ಆಗ ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಆಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ದೇವರ ಸಮೀಪಕ್ಕೆ ಬನ್ನಿರಿ, ಆತನಿನ ಸಮೀಪಕ್ಕೆ ಬರ್ತಾನೆ. ಪ್ರಾರ್ಥನೆಯಲ್ಲಿ ನಾವು ದೇವರ ಸಮೀಪದಲ್ಲಿ ಇರುವ ಅನುಭವ ಆಗ್ತದೆ. ವರ್ಷಿಪ್ನಲ್ಲಿ ದೇವರ ವಾಕ್ಯವನ್ನು ಓದುವಾಗ ನಾವು ದೇವರ ಸಮೀಪಕ್ಕೆ, ಅಂದ್ರೆ ದೇವರ ಒಟ್ಟಿಗೆ ನಡೆಯುವಂತ ಎಕ್ಸ್ಪೀರಿಯನ್ಸ್ ಆಗ್ತದೆ. ನಾನು ಕೆಲಸ ಮಾಡೋ ಸ್ಥಳ ಇರ್ಬೋದು, ಎಲ್ಲಿದ್ರೂ ಕೂಡ ನನ್ನೊಟ್ಟಿಗೆ ಕರ್ತನಿದ್ದಾನೆ, ನನ್ನೊಟ್ಟಿಗೆ ಸ್ವಾಮಿ ಇದ್ದಾನೆ, ಪವಿತ್ರಾತ್ಮ ನನ್ನೊಳಗಿದ್ದಾನೆ. ಲೋಕದಲ್ಲಿರುವ ಆತನಿಗಿಂತಲೂ ನನ್ನ ಒಳಗಿರುವ ಪವಿತ್ರಾತ್ಮನು, ನನ್ನ ಯೇಸು ಸ್ವಾಮಿ, ನನ್ನ ದೇವರು ಡ್ಯಾಡಿ ಗಾಡ್ ನನ್ನೊಳಗಿದ್ದಾನೆ, ನನ್ನೊಟ್ಟಿಗಿದ್ದಾನೆ. ಅದನ್ನ ಕ್ರಿಶ್ಚಿಯನ್ ಲೈಫ್ನ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ. ಫೇವರ್, ದೇವರ ಫೇವರ್. ಪ್ರಾರ್ಥನೆ ಮಾಡುವಾಗ ಎಸ್ತೇರನಿಗೆ ಏನು ಸಿಕ್ಕಿತ್ತಂದ್ರೆ ದೇವರ ಫೇವರ್ ಸಿಕ್ಕಿತ್ತು. ಎರಡನೇದಾಗಿ ನೋಡ್ತೇವೆ, ಪ್ರೇಯರ್ ಏನು ಮಾಡ್ತದೆ? ಪ್ರೇಯರ್ ಗಿವ್ ಯು ಕರೇಜ್. ಪ್ರಾರ್ಥನೆ ನಿಮ್ಗೆ ಏನು ಕೊಡ್ತದೆ? ಧೈರ್ಯ ಕೊಡ್ತದೆ, ಧೈರ್ಯ ಕೊಡ್ತದೆ. ಅನೇಕ ಸಲ ನಮಗೆ ಫಿಯರ್ ಆಗ್ತದಲ್ಲ ನ್ಯೂಸ್ ಕೇಳುವಾಗ. ಅದಕ್ಕೆ ನ್ಯೂಸ್ ಜಾಸ್ತಿ ಕೇಳಬಾರ್ದು, ಜಾಸ್ತಿ ಬೈಬಲ್ ಓದಬೇಕು, ದೇವರ ಪ್ರಾಮಿಸನ್ನು ಓದಬೇಕು, ದೇವರ ಮಾತನ್ನು ಜಾಸ್ತಿ ಓದಬೇಕು. ನನಗೆ ಕೆಲವರು ಕಾಲ್ ಮಾಡ್ತಾರೆ, ಯಾಕೆ ಗೊತ್ತು? ನಾ ಕಾಲ್ ಮಾಡಿ ಅವರು ಭಯ ಪಡೋದು, ಅವ್ರು ನ್ಯೂಸೇ ನೋಡೋದು. ಜಾಸ್ತಿ ನ್ಯೂಸ್ ನೋಡಿಕೊಂಡು ಮೈಂಡ್ನಲ್ಲಿ ಅದೇ ಹೇಳುವಾಗ ಹೋಗುವಾಗೆಲ್ಲ ಮೈಂಡ್ನಲ್ಲಿ ಅದೇ ಒಳಗೆ ತುಂಬಿರ್ತದೆ. ನ್ಯೂಸ್ ಏನನ್ನು ಕೊಡ್ತದೆ ನಿಮಗೆ? ಎಂಕರೇಜ್ಮೆಂಟ್ ಸಿಗ್ತದೆ ನ್ಯೂಸ್ನಲ್ಲಿ. ಬರೀ ರಿಪೋರ್ಟ್ ತೋರಿಸ್ತದಲ್ಲ, ಇಷ್ಟು ಮಂದಿ ಅಡ್ಮಿಟ್ ಆದರು, ಇಷ್ಟು ಮಂದಿ ಲಸಿಕೆ ತಗೊಂಡ್ರು. ಲಸಿಕೆಲ್ಲ ಒಳ್ಳೇದು, ತಕೊಂಡ್ರು ಬಿಟ್ರು, ಅವರಿಗೆ ಬಂತು ಇವರಿಗೆ ಬಂತು. ಪುನಃ ನಾವು ಮಾತಾಡ್ತೇವೆ, ಲಸಿಕೆ ತಕೊಂಡ್ರಿಗೆ ಕೂಡ ಬಂತಂತೆ, ಲಸಿಕೆ ತಕೊಂಡ್ರು ಕೂಡ ಡೆತ್ ಆಯ್ತಂತೆ. ಅದ್ ದೇವರ ಪ್ರಾಮಿಸ್ ಏನ್ ಹೇಳ್ತದೆ? ಇದು ನಮಗೆ ಇಂಪಾರ್ಟೆಂಟ್ ಅಲ್ಲ. ನಮಗೆ ದೇವರ ವಾಕ್ಯ ಸಿಚುವೇಶನ್ ಏನ್ ಹೇಳ್ತದೆ? ಈಗ ಸಿಕ್ನೆಸ್ ಬಂತೆ ಎಂಬ ಆಲೋಚನೆ ಮಾಡುವ, ಏನಾಗ್ತದೆ? ಫೇತ್ ಮೇಳ ಕೆಳಗೆ ಆಗ್ತದೆ, ಬಿ ಪಿ ಮೇಳ ಕೆಳಗೆ ಆಗ್ತದೆ, ಮೇಳ ಕೆಳಗೆ ಆಗ್ತದೆ, ಫಿಯರ್ ಬರ್ತದೆ. ದೇವರ ಪ್ರೆಸೆನ್ಸ್ಗೆ ಹೋಗುವಾಗ ನಿಂಗೆ ಕರೆ ಸಿಗ್ತದೆ. ಆಮೇಲೆ ದೇವರು ಹೇಳ್ತಾನೆ, ಮಗನೇ ಭಯ ಪಡಬೇಡ, ನಾನಿದ್ದೇನಲ್ಲ, ಐ ವಿಲ್ ನೆವರ್ ಲಿವ್ ಯು ನಾಟ್ ಫಾರ್ಸೇಕ್ ಯು, ಐ ಆಮ್ ವಿತ್ ಯು. ಯಾಕೆ ಭಯ ಪಡ್ತಿ? ಪ್ರಾರ್ಥನೆ ನಮಗೆ ಧೈರ್ಯ ಕೊಡ್ತದೆ. ಎಸ್ತೇರ ನೋಡಿ, ನಾನು ಹೇಳ್ತಾಳೆ ಅಲ್ಲಿ 4:17 ಸತ್ತರೆ ಸಾಯುವೆನು ಎಂದು ಮೊರ್ದೆಕೈಗೆ ಮರಳಿ ಹೇಳಿದಳು. ನಾನೇನು ಮಾಡ್ತೇನೆ? ನೀವೆಲ್ಲರೂ ಏನು ಮಾಡಿರಿ? ಶೂಷಾನಲ್ಲಿರೋ ಎಲ್ಲ ಯೆಹೂದ್ಯರನ್ನು ಸೇರಿಸಿ ಪ್ರೇಯರ್ ಮಾಡಿ ನನಗೋಸ್ಕರ. ನಾನು ಮತ್ತು ನನ್ನ ಸೇವಕರು ನಾವು ಪ್ರೇಯರ್ ಮಾಡ್ತೇವೆ. ಮತ್ತೆ ನಾನು ಅರಸನ ಬಳಿಗೆ ಹೋಗ್ತೇನೆ, ಸತ್ರೆ ನಾನು ಸಾಯ್ತೇನೆ, ನೋ ಪ್ರಾಬ್ಲಮ್. ಆದರೆ ದೇವರು ಸಾಯ್ಲಿಕ್ಕೆ ಬಿಡಲಿಲ್ಲ. ದೇವ್ರ ಕಾನೂನನ್ನು ಚೇಂಜ್ ಮಾಡಿದ. ಈಗ ಎಸ್ತೇರ್ ರಾಣಿ ಆ ಒಳಗಿನ ಪ್ರಕಾರಕ್ಕೆ ಹೋಗ್ಬೇಕಾದ್ರೂ ಕೂಡ ನಾವು ನೋಡ್ತೇವೆ, ಅವಳಿಗೆ ಧೈರ್ಯ ಎಲ್ಲಿಂದ ಕೊಟ್ಟರು? ದೇವರು ಧೈರ್ಯ ಕೊಟ್ಟ, ಗೋ ಎಂಬುದಾಗಿ. ಅದನ್ನ ಪ್ರಾರ್ಥನೆ ಮಾಡುವಾಗ ನಾವು ದೇವರ ಒಳಗಿನ ಒಂದು ಸ್ವರವನ್ನು ನಾವು ಕೇಳ್ತೇವೆ. ಗೋ ಎಂಬುದಾಗಿ ದೇವರು ಹೇಳ್ತಿದ್ದಾನೆ, ಮೂವ್ ಎಂಬುದಾಗಿ ಹೇಳ್ತಾನೆ, ಗೋ ಫಾರ್ವರ್ಡ್ ಎಂಬುದಾಗಿ ದೇವರು ಹೇಳ್ತಾನೆ, ಮುಂದೆ ಹೋಗು. ಇಸ್ರೇಲ್ ಕೆಂಪು ಸಮುದ್ರ ಅಲ್ಲಿ ಏನ್ ಮಾಡಿದ್ರು? ಜಿಂಗ್ 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 ಮಾಡ್ತಿದ್ರು. ಹೇಗೆ ಹೋಗುದು, ಹೇಗೆ ಹೋಗುದು, ಹೇಗೆ ಹೋಗುದು ಎಂಬುದಾಗಿ. ನೀರಿಗೆ ಹೇಗೆ ಹೇಳುವುದು? ಇಷ್ಟು ದೊಡ್ಡ ಸಮುದ್ರ. ಮೋಶೆ ಹೇಳ್ತೇನೆ, ಮೋಶೆಗೇನು ನಾವೀಗ ಹೋಗ್ಬೇಕಲ್ಲ ಕ್ರಾಸ್ ಮಾಡಿ, ಅಲ್ಲೇ ಮಾಡಿಕೊಂಡು ಸರ್ಕಸ್ ಮಾಡ್ತಿದ್ರು. ಈಗ ಮೋಶೆ ದೇವರ ಸನಿಗೆ ದೇವರೇ ಅವ್ರು ಗುಣಗುಡ್ತಿದ್ರು, ನಾನೇನು ಮಾಡಬೇಕು? ದೇವರು ಹೇಳ್ತಾನೆ, ಅವ್ರಿಗೆ ಮುಂದೆ ಹೋಗ್ಲಿಕ್ಕೆ ಹೇಳು, ಮೂವ್ ಆನ್, ಗೋ ಫಾರ್. ದೇವರು ಹೇಳ್ತಿದ್ದಾನೆ ಮುಂದೆ ಹೋಗಿ ಎಂಬುದಾಗಿ. ಮುಂದೆ ಹೋದಾಗ ದೇವರ ವಾಕ್ಯ ಹೇಳ್ತಿದೆ, ಕೆಂಪು ಸಮುದ್ರ ವಿಭಾಗವಾಯಿತು. ಫರೋನನ ಎಲ್ಲ ಸೈನ್ಯ, ರಾಹುತರು, ಕುದುರೆಗಳು ನಾವು ನೋಡ್ತೇವೆ. ಸಮುದ್ರದಲ್ಲಿ ಏನಾಯಿತು? ಸಂಹಾರವಾಯಿತು. ದೇವರು ನಮಗೆ ಧೈರ್ಯ ಕೊಡ್ತಾನೆ ಪ್ರೇಯರ್ ಮಾಡುವಾಗ.
ಕರೇಜ್ ಕೊಡ್ತಾನೆ, ಸ್ಟ್ರೆಂತ್ ಕೊಡ್ತಾನೆ. ಗಾಡ್ ವಿಲ್ ಗಿವ್ ಸ್ಟ್ರೆಂತ್ ಟು ಅವಾಯ್ಡ್ ಟೆಂಪ್ಟೇಷನ್. ಟೆಂಪ್ಟೇಷನ್ ಬರುವಾಗ ದೇವರ ಸನ್ನಿಧಿಗೆ ವೆಲ್ಕಮ್ ಅಲ್ಲ. ದೇವರ ಸನ್ನಿಧಿಗೆ ಹೋಗುವಾಗ ದೇವರ ವಾಕ್ಯ ಹೇಳ್ತದೆ, ದೇವರು ಸ್ಟ್ರೆಂತ್ ಕೊಡ್ತಾನೆ ಆ ಟೆಂಪ್ಟೇಷನ್ ಓವರ್ಕಮ್ ಮಾಡಲಿಕ್ಕೆ, ಅವಾಯ್ಡ್ ಮಾಡಲಿಕ್ಕೆ. ಯಾಕೆ ಈ ಲೋಕ ಆ ರೀತಿ ಇಲ್ಲದಲ್ವಾ? ಅದಕ್ಕೆ ದೇವರು ಲೋಕವನ್ನಾಗ್ಲಿ ಲೋಕದಲ್ಲಿರೋದನ್ನಾಗಿ ನೀವು ಪ್ರೀತಿಸ ಬೇಡಿರಿ. ಈ ಲೋಕ ಅಷ್ಟು ಅಡ್ವಾನ್ಸ್ ಆಗಿದೆ, ಟೆಕ್ನಾಲಜಿ ನಮಗೆ ಎಲ್ಲಿಂದಾದ್ರೂ ಏನಾದ್ರೂ ಬರ್ತದೆ ಅಲ್ವಾ ಅಟ್ರಾಕ್ಷನ್. ಹಾಗಾದ್ರೆ ಅದರಿಂದ ಆ ಟೆಂಪ್ಟೇಷನ್ ಅವಾಯ್ಡ್ ಮಾಡಬೇಕಾದ್ರೆ, ತಪ್ಪಿಸಬೇಕಾದ್ರೆ, ಟೆಂಪ್ಟೇಷನ್ ಇಂದ ಆ ಶರೀರ ಭಾವದಿಂದ ನಾನು ಹೊರಗೆ ಬರಬೇಕಾದ್ರೆ ದೇವರ ಸನ್ನಿಧಿ ಇದೆ. ಪ್ರೇಯರ್ ಗಿವ್ಸ್ ಯು ಸ್ಟ್ರೆಂತ್ ಟು ಅವಾಯ್ಡ್ ಟೆಂಪ್ಟೇಷನ್. ಪ್ರೇಯರ್ ಗಿವ್ಸ್ ಯು ಕರೇಜ್. ಪ್ರಾರ್ಥನೆಗೆ ಕರೇಜ್ ಕೊಡ್ತದೆ ಮುಂದೆ ಹೋಗ್ಲಿಕ್ಕೆ, ಸಮಸ್ಯೆಗಳನ್ನು ಎದುರಿಸಲಿಕ್ಕೆ. ಪ್ರಾರ್ಥನೆಗೆ ಏನು ಕೊಡ್ತದೆ? ಕರೇಜ್ ಕೊಡ್ತದೆ, ಆ ಬೋಲ್ಡ್ನೆಸ್ ಅನ್ನು ಕೊಡ್ತದೆ. ಮೂರನೇದಾಗಿ ನೋಡ್ತೇವೆ, ಮೂರನೇದಾಗಿ ಎಸ್ಟರ್ ಚಾಪ್ಟರ್ 5 verse 3. ಅರಸನು ಕೇಳ್ತಿದ್ದಾನೆ ಆಕೆಗೆ, ಎಸ್ತೇರ್ ರಾಣಿಯೇ, ನಿನಗೆ ಏನು ಬೇಕು? ನಿನ್ನ ವಿಜ್ಞಾಪನೆ ಯಾವುದು? ಏನ್ ಕೇಳಿದ್ಲು ಎಸ್ತೇರ್ ರಾಣಿ? ಬರ್ಡೇಗೆ ಡ್ರೆಸ್ ಬೇಕು ಹೇಳಿಲ್ಲ, ನಂಗೊಂದು ನಾಡ್ದು ನಂದು ಬರ್ಡೇ ಬರ್ತಾ ಉಂಟು, ನೋ ನಂಗೆ ಡೈಮಂಡ್. ಅರಸನು ಕೊಡ್ತಿದ್ದ, ಡೈಮಂಡ್ ಕೇಳಿದ್ರೆ ಕೊಡ್ತಿದ್ದ ಅರಸನು. ಇಲ್ಲದಿದ್ರೆ ನನಗೆ ಒಂದು ಪ್ಯಾಲೇಸ್ ಕಟ್ಟಿಕೊಡು ಎಂಬುದಾಗಿ ಕೇಳಿದ್ರು ಕೂಡ ರಾಣಿಗೆ ಅಲ್ಲಿ ಪ್ರಾಮಿಸ್ ಮಾಡ್ತೇನೆ. ಅರಸನು ಆ ಥ್ರೋನ್ ನಲ್ಲಿ ಕೂತ್ಕೊಂಡು ಪ್ರಾಮಿಸ್ ಮಾಡ್ತಿದ್ದೆ ಅಲ್ವಾ, ಅವನು ಫುಲ್ಫಿಲ್ ಮಾಡ್ಬೇಕಾ ಬೇಡವಾ? ಇಲ್ಲದ್ರೆ ಅವನ ಥ್ರೋನಿಗೆ ಗೌರವ ಇಲ್ಲ. ಅವನ್ ಥ್ರೋನ್ ನಲ್ಲಿ ಕೂತ್ಕೊಂಡು ಹೇಳ್ತೇನೆ, ನಿನ್ನ ವಿಜ್ಞಾಪನೆ ಯಾವುದು? ಅರ್ಧ ರಾಜ್ಯ ಕೇಳಿದ್ರು ಕೂಡ ಕೊಡ್ತೇನೆ, ಅರ್ಧ ರಾಜ್ಯ ನಿನಗೆ. ನನ್ನ ಕಿಂಗ್ಡಮ್ ನಲ್ಲಿ ಬೇಕಾದ್ರೆ 50-50 ಮಾಡುವ, ಅರ್ಧ ನಿಂಗೆ ಕ್ವೀನಿಗೆ, ಅರ್ಧ ಕಿಂಗಿಗೆ, ಅರ್ಧ ಮಾಡುವ. ನಿನ್ನ ಏನು ಡಿಮ್ಯಾಂಡ್ ಹೇಳು? ಎಸ್ತೇರನ್ನು ಏನು ಕೇಳಿದ್ಲು? 4ನೇ ವಚನ, ಎಸ್ತೇರನಿ, ಅರಸನೇ ಚಿತ್ತಕ್ಕೆ ಬಂದ್ರೆ, ಒಂದು ದೇವರ ಚಿತ್ತ ಆದ್ರೆ, ನಾನು ಇವತ್ತು ತಮಗೋಸ್ಕರ ಸಿದ್ಧ ಮಾಡುವ ಔತಣಕ್ಕೆ ನೀನು ಆಮನೊಡನೆ ಬರಬೇಕು ಅಷ್ಟೇ. ವಿಸ್ಡಮ್ ಆಫ್ ಗಾಡ್. ಪ್ರೇಯರ್ ಗಿವ್ ಯು ವಿಸ್ಡಮ್. ಪ್ರಾರ್ಥನೆ ಮಾಡುವಾಗ ದೇವರ ಸನ್ನಿಧಿಯಲ್ಲಿ ದೇವರು ನಿಮಗೆ ವಿಸ್ಡಮ್ ಕೊಡ್ತಾನೆ. ಹೋಗಿ ಮಾತಾಡುವಾಗ ಕಿಕ್ ಔಟ್ ಮಾಡ್ತಾರೆ, ಎಲ್ಲಿ ಹೋಗ್ಬೇಕಾದ್ರೂ ಕೂಡ ದೇವರು ವಿಸ್ಡಮ್ ಕೊಡ್ತಾನೆ ಏನು ಮಾತಾಡಬೇಕು ಎಂಬುದಾಗಿ. ನೋಡಿ, ನನಗೆ ಒಂದು ಇನ್ಸಿಡೆಂಟ್ ಹಣ ಬರ್ತದೆ. ಹಿಜ್ಕೀಯನು ಅರಸನಾದಂಥ ಸಮಯದಲ್ಲಿ ನಾವು ನೋಡ್ತೇವೆ, ಯಾರು ಬರ್ತಿದ್ದಾನೆ? ಸಮರ್ಥ ಅರಸನು ಬರ್ತಿದ್ದಾನೆ ಮುತ್ತಿಗಾಗ್ಲಿಗೆ. ಅವನ ಸೇನಾಧಿಪತಿ ರಕ್ಷಾ ಭಾವನೇನು ಮಾಡ್ತಿದ್ದಾನೆ? ಬೇಡದೆಲ್ಲ ಮಾತಾಡಿಕೊಂಡು ಯಹೂದ ಭಾಷೆಯಲ್ಲಿ ಅವರಿಗೆ ಥ್ರೆಟ್ ಎಲ್ಲ ಕೊಡ್ತಾನೆ, ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಎಂಬುದಾಗಿ. ಆದ್ರೆ ಅಲ್ಲಿ 2 ಅರಸು 8:30 ನೀವು ಓದುವಾಗ ಹಿಜ್ಕೀಯನು ಕೂಡ ಮಾತಾಡೋದಿಲ್ಲ. ಹಿಜ್ಕೀಯನಿಗೆ ನೀವೇನು ಕೂಡ ರಿಪ್ಲೈ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಎಂಬುದಾಗಿ. ನಾವು ದೇವರ ಹತ್ರ ಕೇಳುವ, ಪ್ರಾರ್ಥನೆ ಮಾಡುವ, ದೇವರು ಉತ್ತರ ಕೊಡ್ತಾನೆ. ವಿಸ್ಡಮ್, ಕರೇಜ್, ಫೇಸ್ ಮಾಡಲಿಕ್ಕೆ ಪ್ರಾಬ್ಲಮ್ ಅನ್ನು, ಸ್ಟ್ರೆಂತ್, ಟೆಂಪ್ಟೇಷನ್ ಓವರ್ಕಮ್ ಮಾಡಲಿಕ್ಕೆ, ವಿಸ್ಡಮ್, ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ, ಫೇವರ್, ದೇವರ ಫೇವರ್ ಸಿಗ್ತದೆ. ನಮ್ಮ ಪ್ರಾರ್ಥನೆಗೆ ಆನ್ಸರ್, ಸಿಚುವೇಶನ್ ಚೇಂಜ್ ಆಗ್ತದೆ. ನಿನ್ನ ಶತ್ರು ನಿನಗೆ ಮಿತ್ರನಾಗ್ತಾನೆ ದೇವರ ಫೇವರ್ ಕೊಡುವಾಗ. ನೋಡಿ, ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅವಳು ವಿಸ್ಡಮ್, ದೇವರವಳಿಗೆ ಪ್ರಾರ್ಥನೆ ಮಾಡುವಾಗ ಏನು ಕೇಳಬೇಕೆಂಬುದಾಗಿ ದೇವರು ವಿಸ್ಡಮ್ ಕೊಟ್ಟ, ಏನು ಮಾತಾಡಬೇಕೆಂಬುದಾಗಿ ದೇವರು ನಮಗೆ ವಿಸ್ಡಮ್ ಕೊಡ್ತಾನೆ. ನೋಡಿ, ದೇವರ ಫೇವರ್ ಇರುವಾಗ ಒಂದು ವಚನ ನನ್ನ ಮನಸ್ಸಿಗೆ ಬರ್ತದೆ. ಯೆಶಾಯ 49:23 ವಚನ ಓದಿಕೊಂಡು, ಐಸಾಯ 49 verse 23. ಇದೊಂದು ಪ್ರಾಮಿಸ್ ನೋಡಿ ದೇವರದು. ದೇವರ ಫೇವರ್ ಅಂದ್ರೆ ಏನಂತ ಹೇಳಿದ್ರೆ, ಐಸಾಯ 49 verse 23. ಐಸಾಯ 49 verse 23. ಯೆಶಾಯ 49:23 ವಚನ ಓದುವಾಗ ನೋಡಿ, ರಾಜರು ನಿನಗೆ ಸಾಕು ತಂದೆಗಳು ಅಂತೆ. ರಾಜರು ನಿನಗೆ ಸಾಕು ತಂದೆಗಳು, ರಾಜರು, ಅರಸರು. ನೆಕ್ಸ್ಟ್ ಹೇಳ್ತದೆ ಅವರ ರಾಣಿಗಳು. ನೋಡಿ, ರಾಜರು ನಿನಗೆ ಯಾರು? ಸಾಕು ತಂದೆಗಳು. ಅವರ ರಾಣಿಗಳು ನಿನಗೆ ಸಾಕು ತಾಯಿಯರು ಆಗುವರು.
ನೋಡಿ ದೇವರ ಫೇವರ್ ನೋಡಿ, ಅದರ ಅರ್ಥ ಕಿಂಗ್, ಕ್ವೀನ್, ಅಥಾರಿಟಿಲಿ ಇರುವವರು ನಮ್ಗೆ ಏನಾಗ್ತಾರೆ ಅಂತ ಹೇಳಿದ್ರೆ ವಾತ್ಸಲ್ಯದಿಂದ ನಮ್ಮನ್ನು ನೋಡ್ತಾರೆ ದೇವರ ಫೇವರ್ ಸಿಗುವಾಗ. ನೋಡಿ ದೇವರ ಇನ್ಫ್ಲುಯೆನ್ಸ್ ಇದು, ದೇವರ ಫೇವರ್ ನಮ್ಮ ಇನ್ಫ್ಲುಯೆನ್ಸ್. ಫಸ್ಟ್ ನೀನು ಅಧಿಕಾರಿಗಳನ್ನು ಸಂಧಿಸುವಾಗ ದೇವರ ಸನ್ನಿಧಿಲಿ, ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ದೇವರ ಫೇವರ್ ಸಿಗುವಾಗ. ಇಲ್ಲಿ ಕಿಂಗ್ಸ್ ಅಂತೆಲ್ಲ ದೇವರ ವಾಕ್ಯ ಹೇಳ್ತಲ್ಲ, ಕಿಂಗ್ಸ್, ರಾಜರು ನಿನಗೆ ಸಾಕು ತಂದೆಗಳು, ಅವರ ರಾಣಿಗಳು ನಿನಗೆ ಸಾಕು ತಾಯಿರಾಗುವರು, ನಿನಗೆ ಸಾಷ್ಟಾಂಗ ಅಡ್ಡ ಬಿದ್ದು ನಿನ್ನ ಪಾದದ ಧೂಳಿಯನ್ನು ನೆಕ್ಕುವರು. ದೇವರು ಸಿಚುವೇಶನ್ ಚೇಂಜ್ ಮಾಡ್ತಾರೆ. ನಿನ್ನನ್ನು ಯಾರೆಲ್ಲ ತಿರಸ್ಕಾರ ಮಾಡಿದ್ದಾರೆ, ಅಸಡ್ಡೆ ಮಾಡಿದ್ದಾರೆ, ನೋಡಿ ಅವರೀಗ ನಿನ್ನ ಪಾದಕ್ಕೆ ಬರ್ತಾರೆ. ಇದು ದೇವರ ಫೇವರ್. ರಾಜರು, ಅಥಾರಿಟಿಗಳು ನಿನ್ನ ಬಳಿಗೆ ಬರ್ತಾರೆ. ಅದಕ್ಕೆ ನಾನು ಹೇಳ್ತೇನೆ, ಚರ್ಚ್ ಇನ್ಫ್ಲುಯೆನ್ಸ್ ಆಗಬೇಕು ಸೊಸೈಟಿಗೆ. ಆಮೇಲೆ ವಿಶ್ವಾಸಿಗಳು ನಾವು ಒಳ್ಳೆ ಪೊಸಿಷನ್ಗೆ ಬರಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು. ಶಿಕ್ಷಣ ಬಂದದ್ದು ಬೈಬಲ್ನಿಂದ, ಸತ್ಯವೇದದಿಂದ. ಒಳ್ಳೆ ಎಜುಕೇಶನ್ ಕೊಡಬೇಕು, ನಾವು ಒಳ್ಳೆ ಪೊಸಿಷನ್ಗೆ ಬರಬೇಕು, ಜನರು ನಮ್ಮ ಬಳಿಗೆ ಬರಬೇಕು. ನೋಡಿ, ರಾಜರು ಸಾಕು ತಂದೆಗಳು, ಅವರ ರಾಣಿಗಳು ನಿಮಗೆ ಸಾಕು ತಯಾರಾಗೋರು, ನಿನ್ನಗೆ ಸಾಷ್ಟಾಂಗ ಅಡ್ಡ ಬೀಳ್ತಾರೆ, ನಿನ್ನ ಪಾದದ ಧೂಳಿ ನೆಕ್ಕೋರು. ನಾನೇ ಹೋನು, ನನ್ನನ್ನು ನಿರೀಕ್ಷಿಸಿಕೊಂಡರು ಆಶಾ ಭಂಗ ಪಡರು. ಆಮೇಲೆ ದೇವರು ಫೇವರ್ ಕೊಟ್ಟ. ದೇವರು ಫೇವರ್ ಕೊಟ್ಟಾಗ ಏನಾಯ್ತು ನೋಡಿ, ಸಿಚುವೇಶನ್ ಏನಾಯ್ತು, ಏನಾಯ್ತು? ದೇವರ ಫೇವರ್ ಅವರಿಗೆ ಸಿಕ್ಕಿದಾಗ ಇದು ವಾಕ್ಯ ಫುಲ್ಫಿಲ್ ಆಯ್ತಾ? ಅವರು ಸಾಷ್ಟಾಂಗ ಬಂದು ಅವರಿಗೆ ಅಡ್ಡ ಬಿದ್ರ ಯಹೂದ್ಯರಿಗೆ. ಶೂಷನ್ನಲ್ಲಿರುವಂತ 127 ಸಂಸ್ಥಾನದವರು ಫಸ್ಟ್ ಕಾನೂನು ಏನು ಬಂತು? ಎಲ್ಲೇ ಯಹೂದ್ಯರು ನಾಶ ಆಗ್ಬೇಕೆಂಬುದಾಗಿ. ಆಫ್ಟರ್ ಪ್ರೇಯರ್ ದೇವರವರಿಗೆ ಸಿಚುವೇಶನ್ ಎದುರಿಸ್ತಿಗೆ ಫಿಯರ್ ಹೋಯ್ತು, ಅವರಿಗೆ ಬೋಲ್ಡ್ನೆಸ್ ಸಿಕ್ಕಿತ್ತು ಪ್ರಾರ್ಥನೆ ಮಾಡಿದ ನಂತರ. ಆ ಫಿಯರ್, ಮರಣದ ಭಯ ಹೋಯ್ತು, ಧೈರ್ಯ ಬಂತು. ಎಸ್, ನನ್ನ ದೇವರು ನನ್ನೊಟ್ಟಿಗಿದ್ದಾನೆ. ಮೈ ಗಾಡ್ ಇಸ್ ವಿತ್ ಮೀ. ಇಫ್ ಗಾಡ್ ಇಸ್ ಫಾರ್ ಅಸ್, ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಮೀ? ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ಸಿಕ್ನೆಸ್ ನನ್ನನ್ನು ಟಚ್ ಮಾಡಲಿಕ್ಕೆ ಆಗುದಿಲ್ಲ, ನನ್ನನ್ನು ಕಿಲ್ ಮಾಡಲಿಕ್ಕೆ ಆಗುದಿಲ್ಲ, ಯಾವುದೇ ರೀತಿಯ ಸಿಚುವೇಶನ್ ನನ್ನ ಡಿಸ್ಟರ್ಬ್ ಮಾಡಲಿಕ್ಕೆ ಆಗುದಿಲ್ಲ. ನನಗೆ ಬೋಲ್ಡ್ನೆಸ್ ಸಿಗ್ತದೆ ದೇವರ ಪ್ರೆಸೆನ್ಸ್ ನಲ್ಲಿ ನಾನು ಪ್ರೇಯರ್ ಮಾಡುವಾಗ. ನಂತರ ದೇವರ ಫೇವರ್ ಸಿಗುವಾಗ ಸಿಚುವೇಶನ್ ಚೇಂಜ್ ಆಗ್ತದೆ, ಪರಿಸ್ಥಿತಿ ಚೇಂಜ್ ಆಗ್ತದೆ, ಎನ್ವೈರನ್ಮೆಂಟ್ ಚೇಂಜ್ ಆಗ್ತದೆ. ನೋಡಿ, ಇಲ್ಲಿ ದೇವರ ವಾಕ್ಯದ ಎಸ್ತೇರ್ ರಾಣಿ ಪುಸ್ತಕದಲ್ಲಿ ಆದಂತ ಪ್ರೇಯರ್ ಪವರ್ ಏನಂತ ಹೇಳಿದ್ರೆ, ಇಡೀ ಕಾನೂನನ್ನು ಚೇಂಜ್ ಮಾಡಿತು, ಎಂಟರ್ ನೇಷನ್ ಇಫೆಕ್ಟ್ ಮಾಡಿತು. ಯಹೂದ್ಯರು ಸಾಯ್ಬೇಕಿತ್ತು, ಯಹೂದ್ಯರು ಸಾಯ್ಬೇಕಿತ್ತು, ಎಲ್ಲರ ಸಂಹಾರ ಆಗ್ಬೇಕಿತ್ತು. ಯಾರು ಆಲೋಚನೆ ಮಾಡಿದ, ಯಾರು ಮೊರ್ದೆಕಾಯಿನು ಗಲ್ಲಿಗೆ ಹಾಕ್ಬೇಕೆಂಬುದು ಆಲೋಚನೆ ಮಾಡಿದ? 7ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ ಆ ಮೊರ್ದೆಕಾಯನ್ನು ಅರಸನು ಅದೇ ಗಲ್ಲಿಗೆ ಹಾಕಿದ. ನೋಡಿ ಸಿಚುವೇಶನ್ ಹೇಗಾಯ್ತು ನೋಡಿ. ದೇವರ ಫೇವರ್ ಬರುವಾಗ ವೈರಿ ತಾನು ತೋಡಿದ ಗುಂಡಿನೊಳಗೆ ಏನಂತೆ ದೇವರ ವಾಕ್ಯ ಹೇಳ್ತದೆ, ಅವನೇ ಬೀಳ್ತಾನೆ. ದೇವರ ಫೇವರ್ ನಿನ್ನ ಮೇಲೆ ಬರುವಾಗ ವೈರಿ ಏನನ್ನು ಪ್ಲಾನ್ ಮಾಡಿದಾನೆ ಅವನ ಗುಂಡಿಯೊಳಗೆ ಬಿದ್ದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮೊರ್ದೆಕಾಯಿಗೆ ಗಲ್ಲಿಗೆ ಹಾಕ್ಬೇಕೆಂಬುದಾಗಿ ಆಮನನ್ನು ಪ್ಲಾನ್ ಮಾಡಿದ. ಆ ಗಲ್ಲಿಗೆ ಅರಸನ್ನು ಯಾರನ್ನು ಹಾಕಿದ? ಆಮನನ್ನು ಹಾಕಿದ. ನಂತರ ನಾವು ನೋಡ್ತೇವೆ 8ನೇ ಅಧ್ಯಾಯದಲ್ಲಿ 16-17 ವಚನ ಹೇಳ್ತದೆ. ಎಸ್ತೇರ್ ಪುಸ್ತಕ 8, 16 ಮತ್ತು 17 ವಚನ ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ. ಇಸ್ರಾಯೇಲರ ಪಾಳೆಯದಲ್ಲಿ ಯೆಹೂದ್ಯರ ಪಾಳೆ ಸಂತೋಷ, ಹರ್ಷ ಉಂಟಾಯ್ತಂತೆ, ಆನಂದ ಉಂಟಾಯ್ತು. ಯಾಕೆ? ದೇವರ ಫೇವರ್ ಅವರಿಗೆ ಸಿಕ್ಕಿತ್ತು. ಸಿಚುವೇಶನ್ ಚೇಂಜ್ ಆಯ್ತು, ಕಾನೂನು ಚೇಂಜ್ ಆಯ್ತು. ಅವರೆಲ್ಲರೂ ಭೋಜನ ಮಾಡಿದ್ರಂತೆ, ಆನಂದದಿಂದ ಅವ್ರೇನ್ ಮಾಡಿದ್ರು? ಡಿನ್ನರ್ ಮಾಡಿದ್ರು, ಭೋಜನ ಮಾಡಿದ್ರು, ಹರ್ಷದಿಂದ ತುಂಬಿ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರು ರಿಜಾಯ್ಸ್ ಮಾಡಿದ್ರು, ಸೆಲೆಬ್ರೇಟ್ ಮಾಡಿದ್ರು. ದೇವರು ಕೊಟ್ಟಂತ ಜಯವನ್ನು ಅವರು ಸೆಲೆಬ್ರೇಟ್ ಮಾಡಿದ್ರು. ನಂತರ ದೇವರ ವಾಕ್ಯ ಹೇಳ್ತದೆ, ಯಾರಿಗೀಗ ಭಯಪಡ್ತಿದ್ರು ಅಲ್ಲಿನ ಜನರು? ಅಲ್ಲಿನ ಎಲ್ಲ ಜನ ಯಹೂದ್ಯರಿಗೆ ಭಯಪಟ್ಟು ಅವರ ಮತಕ್ಕೆ ಸೇರಿದ್ರು. ರಿವೈವಲ್ ನೋಡ್ತಿದ್ದೇವೆ, ರಿವೈವಲ್. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ. ಯೆಶಾಯ 41:15 ವಚನ ಓದಿಕೊಳ್ಳೋಣ. ಐಸಾಯ 41:15 ಹೇಳ್ತದೆ. ಯೆಶಾಯ 41:15. ಇಗೋ, ಯೆಶಾಯ 41:15, ಐಸಾಯ 41:15. ಇಗೋ, ನಾನು ನಿನ್ನನ್ನು ಮಸೆದ ಮೊನೆ ಹಳ್ಳಿನ ಹೊಸ ಅಂತಿ ಕುಂಟೆಯನ್ನಾಗಿ ಮಾಡಿದೆ. ನೀನು ಬೆಟ್ಟಗಳನ್ನು ಒಕ್ಕುತ್ತಾ ಪುಡಿ ಪುಡಿಗೈದು ಗುಡ್ಡಗಳನ್ನು ಒಟ್ಟು ಮಾಡುವಿ. ಗುಡ್ಡಗಳನ್ನು ಪುಡಿ ಮಾಡ್ತೀಯ ಅಂತೆ ನೀನು. ಹೇಗೆ? ಬೆಟ್ಟಗಳನ್ನು ಹೇಗೆ ಮಾಡ್ತಿ? ಅದು ಬೆಟ್ಟಗಳನ್ನು ನೀನು ಪುಡಿ ಮಾಡಬೇಕಾದ್ರೆ, ಹೈವೇ ಮಾಡಬೇಕಾದ್ರೆ, ರೋಡ್ ಸರಿ ಮಾಡಬೇಕಾದ್ರೆ
ಎದುರಿಗಿರುವಂತ ಬೆಟ್ಟಗಳನ್ನು ಪುಡಿ ಮಾಡಬೇಕಾದ್ರೆ ದೇವರು ಹೇಳ್ತಿದ್ದಾನೆ, ನಾನು ನಿನ್ನನ್ನು ಮಸೆದ ಶಾರ್ಪ್ ಅಲ್ವಾ, ಮಸೆದ ಏನ್ ಮಾಡ್ತಾನೆ, ಮೊನ್ನೆ ಅಲ್ಲಿನ ಒಸೆ ಅಂಟಿ ಕುಂಟೆಯನ್ನಾಗಿ ಮಾಡಿದ್ದಾನೆ. ಮಸೆದ ಕುಡರಿ ಹೇಗಿರ್ತದೆ, ಶಾರ್ಪ್ ಇಲ್ಲದ ಕುಡರಿಂದ ಮರ ಕಡಿದ್ರೆ ಇದೆ ಭುಜ ಮತ್ತೆ ಐಡೆಕ್ಸ್, ನೋ ಪ್ರಯೋಜನ ಇಲ್ಲ. ಅದೇ ಶಾರ್ಪ್ ಇರುವಂತ ಕೊಡಲಿಂದ ಮರ ಏನಾಗ್ತದೆ, ಈಸಿಯಲ್ಲಿ ಕಟ್ ಆಗ್ತದೆ. ಅದಕ್ಕೆ ದೇವರು ಹೇಳ್ತಾನೆ, ನಿನ್ನನ್ನೇನ್ ಮಾಡ್ತಿದ್ದೇನೆ, ನಾನು ಶಾರ್ಪ್ ಮಾಡ್ತಿದ್ದೇನೆ. ಈಗ ಗುಡ್ಡ ಶಾರ್ಪ್ ಮಾಡ್ಬೇಕಾದ್ರೆ ಮೊನ್ನೆ ಹಲ್ಲಂತೆ, ದೇವರ ವಾಕ್ಯ ಹೇಳ್ತೆ, ಶಾರ್ಪ್ ಇರುವಂತ ಹಲ್ಲು JCB ಅಲ್ವಾ, ಗುಡ್ಡಗಳನ್ನ ಏನ್ ಮಾಡ್ತದೆ JCB, ಆದ್ರೆ ಹೇಗಿರ್ತದೆ ಹಲ್ಲುಗಳು, JCBದು ಬಾಯಿ ಶಾರ್ಪ್ ಆಗಿರ್ತದೆ. ಅದು ಗುಡ್ಡವನ್ನು ಏನ್ ಮಾಡ್ತದೆ, ಗುಡ್ಡವನ್ನು ಪುಡಿ ಮಾಡ್ತದೆ, ಪುಡಿ ಮಾಡಿಕೊಂಡು ಮಾರ್ಗ ಮಾಡ್ತದೆ. ಪ್ರೇಯರ್ ದೇವರ ಪ್ರೆಸೆನ್ಸ್ ನಮ್ಮ ಮುಂದೆ ಇರುವಂತಹ ಬೆಟ್ಟಗಳನ್ನು ಏನ್ ಮಾಡ್ತದೆ, ಪುಡಿ ಮಾಡ್ತದೆ. ದೇವರು ನಮ್ಮನ್ನು ಶಾರ್ಪ್ ಮಾಡ್ತಾನೆ. ದೇವರ ಆತ್ಮನೊಂದಿಗೆ ದೇವರ ಸ್ವರಕ್ಕೆ ದೇವರು ನಮ್ಮನ್ನು ಟ್ಯೂನ್ ಮಾಡ್ತಾನೆ, ಶಾರ್ಪ್ ಮಾಡ್ತಾನೆ. ಆಗ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಕರೆ ಸಿಗ್ತದೆ, ದೇವರ ಫೇವರ್ ಸಿಗ್ತದೆ, ಮತ್ತು ನಾವು ನೋಡ್ತೇವೆ ನಮ್ಮ ಮಾರ್ಗ ಓಪನ್ ಆಗ್ತದೆ, ಸರಗಾಗ್ತದೆ, ಆಮೇಲೆ ಡೋರ್ ಓಪನ್ ಆಗ್ತದೆ, ಬ್ಲೆಸ್ಸಿಂಗ್ಸ್ ಫ್ಲೋ ಆಗ್ತದೆ, ಮಿರಕಲ್ಸ್ ಅನ್ನು ನಾವು ರಿಸೀವ್ ಮಾಡ್ತೇವೆ, ದೇವರ ಕಾರ್ಯವನ್ನು ನೋಡ್ತೇವೆ. ಫೈನಲ್ ನಾನು ಪ್ರೇಯರ್ ಮಾಡುವಾಗ ಏನಾಗ್ತದೆ, ದೇವರ ವಾಕ್ಯ ಹೇಳ್ತದೆ, ಕಾಲ್ ಟು ಮೀ ಅಂಡ್ ಐ ವಿಲ್ ಆನ್ಸರ್ ಯು. ಜೆರೆಮಿಯ 33:3 ಹೇಳ್ತದೆ, ಕಾಲ್ ಟು ಮೀ ಅಂಡ್ ಐ ವಿಲ್ ಆನ್ಸರ್ ಯು ಅಂಡ್ ಶೋ ಯು ಗ್ರೇಟ್ ಅಂಡ್ ಮೈಟಿ ಥಿಂಗ್ಸ್ ವಿಚ್ ಯು ಡು ನಾಟ್ ನೋ. ನಿಮಗೆ ತಿಳಿಯದ ನನ್ನನ್ನು ಕೇಳಿಕೋ. ಪ್ರಾಬ್ಲಮ್ಸ್ ಬಂದಾಗ ನಾನು ನಿನಗೆ ತಿಳಿಯದ ಮಹತ್ತರವಾದ ಗೂಢಾರ್ಥಗಳನ್ನು ತಿಳಿಸ್ತೇನೆ. ನೀನು ಪ್ರೇಯರ್ ಮಾಡುವಾಗ ದೇವರು ನಿನಗೆ ರಹಸ್ಯವನ್ನು ರಿವೀಲ್ ಮಾಡ್ತಾನೆ. ಆಮೇಲೆ ರಹಸ್ಯವನ್ನು ನೋಡಿ, ಎಫೆಸ 3:3 ದೇವರ ವಾಕ್ಯದಲ್ಲಿ ಪೌಲ ಸ್ಪಷ್ಟ, ಇದುವರೆಗೆ ಗುಪ್ತವಾಗಿದ್ದ ರಹಸ್ಯವನ್ನು ದೇವರು ನನಗೆ ಪ್ರಕಟಪಡಿಸಿದ. ದೇವರ ಆತ್ಮನ ಇದುವರೆಗೆ ಗುಪ್ತವಾಗಿದೆ. ಎಫೆಷಿಯನ್ ಚಾಪ್ಟರ್ 3:3 ಸೇಸ್, ಇದುವರೆಗೆ ಗುಪ್ತವಾಗಿದ್ದ ಅಲ್ವಾ, ಸೀಕ್ರೆಟ್ ಅನ್ನು, ರಹಸ್ಯವನ್ನು ಎಂಬುದಾಗಿ ಹೇಳ್ತದೆ. ರಹಸ್ಯವನ್ನು ದೇವರು ನನಗೆ ರಿವೀಲ್ ಮಾಡಿದ. ಪೌಲನ್ನು ಪ್ರೇಯರ್ ಮಾಡುವಾಗ ದೇವರನ್ನು ಸ್ಪಿರಿಚುವಲ್ ಐಸ್ ಓಪನ್ ಮಾಡಿದ. ಸೀಕ್ರೆಟ್ ಅನ್ನು, ರಹಸ್ಯವನ್ನು ದೇವರವನಿಗೆ ತೋರಿಸಿದ. ಆ ರಹಸ್ಯವನ್ನು, ಇದುವರೆಗೆ ಗುಪ್ತವಾಗಿದ್ದ ರಹಸ್ಯವನ್ನು ದೇವರು ನನಗೆ ರಿವೀಲ್ ಮಾಡಿದ ಎಂಬುದಾಗಿ ಪೌಲ ಹೇಳ್ತಾನೆ. ರಹಸ್ಯ ನಾನು ಹೇಳ್ತೇನೆ ಏನಂತ ಹೇಳಿದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ರಹಸ್ಯ ಇದೆ, ಅದಕ್ಕೆ ಡಿಪಾರ್ಟ್ಮೆಂಟ್ ಇದೆ, CID ಇದೆ, CBI ಇದೆ, ಡಿಪಾರ್ಟ್ಮೆಂಟ್ ಇದೆ. ಅದು ಸೀಕ್ರೆಟ್ ಹೊರಗೆ ಹೋಗೋದಿಲ್ಲ. ದೇಶದಲ್ಲಿ ನಾವು ನೋಡ್ತೇವೆ, ಕಾನೂನು, ಮಿಲಿಟರಿ ಇದೆ, ಸೇನೆ ಇದೆ, ಕೆಲವು ದೇಶದೆಲ್ಲ ಸೀಕ್ರೆಟ್ ಇದೆ. ಆದರೆ ಬೇರೆ ದೇಶದವರು ಇನ್ನೊಂದು ದೇಶದ ಸೀಕ್ರೆಟ್ ಅನ್ನು ಏನ್ ಮಾಡ್ತಾರೆ, ರಹಸ್ಯವನ್ನು ತಿಳಿಯಲಿಕ್ಕೆ ಸ್ಟಡಿ ಮಾಡ್ತಾರೆ. ಬೇರೆ ದೇಶದಲ್ಲಿ ಏನು ಡೆವಲಪ್ಮೆಂಟ್ ಆಗ್ತದೆ, ಏನು ವೆಪನ್ ಇದೆ, ಎಲ್ಲ ಸೀಕ್ರೆಟ್ ಅನ್ನು ಅವರು ಸ್ಟಡಿ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಸ್ಪೈ ಅನ್ನು ಕಳಿಸ್ತಾರೆ, ಗೂಢಚಾರಿಗಳನ್ನು ಕಳಿಸ್ತಾರೆ, ಸೀಕ್ರೆಟ್ ಅನ್ನು. ಆದ್ರೆ ಕೆಲವು ಸೀಕ್ರೆಟ್ ಸಿಗುವುದಿಲ್ಲ, ರಿವೀಲ್ ಆಗುವುದಿಲ್ಲ. ಆದ್ರೆ ಇವತ್ತು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇರುವ ರಹಸ್ಯ ಇರ್ಬೋದು, ನಮ್ಮ ದೇಶದ ಸೇನಾ ರಹಸ್ಯ ಇರ್ಬೋದು, ರಹಸ್ಯಗಳಿವೆ. ಆದ್ರೆ ಇಲ್ಲಿ ಬರುವಾಗ, ಸ್ಪಿರಿಚುವಲ್ ಥಿಂಗ್ಸ್ಗೆ ನಾವು ಬರುವಾಗ, ಆತ್ಮಿಕ ವಿಷಯಕ್ಕೆ ಬರುವಾಗ, ದೇವರು ತನ್ನ ಮಕ್ಕಳಿಗೆ ರಹಸ್ಯವನ್ನು ತಿಳಿಸ್ತಾನೆ. ಆಮೇಲೆ ನಮ್ಮ ದೇಶಕ್ಕೆ ಬರುವ ಅಪಾಯವನ್ನು ಕೂಡ ದೇವರಿಗೆ ತಿಳಿಸ್ತಾನೆ. ಪ್ರೇಯರ್ ಮಾಡುವಾಗ ನಮ್ಮ ದೇವರು ನಮ್ಮ ದೇಶವನ್ನು ಕಾಪಾಡ್ತಾನೆ, ನಮ್ಮ ಸೇನೆಯನ್ನು ಕಾಪಾಡ್ತಾನೆ, ನಮ್ಮ ಡಿಪಾರ್ಟ್ಮೆಂಟ್ ಅನ್ನು ದೇವರು ಕಾಪಾಡ್ತಾನೆ. ನೋಡಿ, ನಮ್ಮ ಸೇವೆಗೋಸ್ಕರ ನಮ್ಮ ಸೇನೆ ಎಷ್ಟು ಪ್ರಯಾಸ ಪಡ್ತದೆ ಹಗಲಿರುಳು. ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಿದ್ದಾರೆ ಜನರ ಸಂರಕ್ಷಣೆಗೋಸ್ಕರ. ನಾವು ಪ್ರಾರ್ಥನೆ ಮಾಡುವಾಗ ದೇವರು ರಿವೀಲ್ ಮಾಡ್ತಾನೆ ಸೀಕ್ರೆಟ್ ಅನ್ನು ನಾವು ಪ್ರೇಯರ್ ಮಾಡುವಾಗ. ಮತ್ತೆ ದೇವರೇನ್ ಮಾಡ್ತಾನೆ, ರಹಸ್ಯಗಳನ್ನು ತಿಳಿಸುವಾಗ ನಾವು ಸೈತನ ಶಕ್ತಿಯನ್ನು ಮುರಿತೇವೆ, ಆತನ ಪ್ಲಾನ್ ಅನ್ನು ಕ್ಯಾನ್ಸಲ್ ಮಾಡ್ತೇವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಧರ್ಮೋಪದೇಶ 29 ಓದ್ಕೊಳ್ಳಿ. ಡಿಟೋರ್ನಮಿ ಚಾಪ್ಟರ್ 29 ವರ್ಸ್ 29. ಡಿಟೋರ್ನಮಿ ಚಾಪ್ಟರ್ 29 ವರ್ಸ್ 29 ಹೇಳ್ತದೆ ದೇವರ ವಾಕ್ಯ, ರಹಸ್ಯವಾದಗಳು ನಮ್ಮ ದೇವರದ ಯೆಹೋವನಿಗೆ. ಯೆಹೋವನು ಯಾರದಂತೆ? ಸೀಕ್ರೆಟ್
ದೇವರದು. ರಹಸ್ಯವಾದವುಗಳು ನಮ್ಮ ದೇವರದ ಯೆಹೋವನದು, ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯ ಪಾಲು. ಆಮೇಲೆ ಹೇಳ್ಬೋದಾ? ರಹಸ್ಯ ದೇವರದಂತೆ. ದೇವರ ಇರುವಂತ ರಹಸ್ಯ ಯಾರಿಗೆ ಅಂತ ದೇವರ ವಾಕ್ಯ ಹೇಳ್ತದೆ? ಆತನಿಂದ ಪ್ರಕಟವಾಗುವಾಗ ಅದು ಯಾರಿಗೆ? ನಮಗೆ ಮತ್ತು ನಮ್ಮ ಸಂತತಿಗೆ. ಯೇಸು ಶಿಷ್ಯರೊಟ್ಟಿಗೆ ಆತನು ಸಾಮ್ಯವಾಗಿ ಮಾತಾಡಿಲ್ಲ, ಶಿಷ್ಯರಿಗೆ ಡೈರೆಕ್ಟ್ ಆಗಿ ಹೇಳಿದ ಅಲ್ವಾ? ಮಾತಾಡಿದ, ಶಿಷ್ಯರಿಗೆ ರಿವೀಲ್ ಮಾಡಿದ ಕೆಲವು ಪರಲೋಕದ ವಿಷಯವನ್ನು ಶಿಷ್ಯರಿಗೆ ಆತನು ಮುಕ್ತವಾಗಿ ಮಾತಾಡಿದ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ರಹಸ್ಯಗಳು ನಮ್ಮ ದೇವರ ರಾಜ್ಯದಲ್ಲಿರುವಂತ ಪರಲೋಕದಲ್ಲಿರುವಂತ ರಹಸ್ಯಗಳು ನಾವು ಡ್ಯಾಡಿ ಪ್ರಾರ್ಥನೆ ಮಾಡುವಾಗ ಆ ರಹಸ್ಯಗಳನ್ನು ದೇವರು ನಮಗೆ ಮತ್ತು ನಮ್ಮ ಸಂತತಿಗೆ ತಿಳಿಸ್ತಾನಂತೆ. ಎಷ್ಟು ದೊಡ್ಡ ಆಶೀರ್ವಾದ, ಎಷ್ಟು ದೊಡ್ಡ ಬ್ಲೆಸ್ಸಿಂಗ್. ರಹಸ್ಯಗಳನ್ನು ದೇವರು ಅದಕ್ಕೆ ದೇವರು ಅಬ್ರಾಹ್ಮಣಿಗೆ ಹೇಳ್ತಿದ್ದಾನೆ, ಅಬ್ರಾಹ್ಮಣಿಗೆ ನಾನು ತಿಳಿಸದೆ ನಾನು ಮಾಡುವುದು ಸರಿಯಲ್ಲ. ಆದಿಕಾಂಡ 18:17 ದೇವರು ಸೊದೋಮ್ ಗೋರನ್ನು ಡಿಸ್ಟ್ರಾಯ್ ಮಾಡುವಾಗ ದೇವರು ಹೇಳ್ತಿದ್ದಾನೆ ಅಬ್ರಾಹ್ಮಣಿಗೆ, ಅಬ್ರಾಹ್ಮಣ ಯಾಕೆ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡುವವನು. ಅಬ್ರಾಹ್ಮಣ ದೇವರು 10 ಮಂದಿ ಸಿಕ್ಕಿದ್ರೆ ನಾಶ ಮಾಡ್ತೀಯಾ, 50 ಮಂದಿ ಸಿಕ್ಕಿದ್ರೆ ನಾಶ ಮಾಡ್ತೀಯಾ? ಅಬ್ರಾಹ್ಮಣ ಎಷ್ಟು ಪ್ರೇಯರ್ ಮಾಡಿದ ನೋಡಿ. ದೇವರ ಸನ್ನಿಧಿಯಲ್ಲಿ ಅಬ್ರಾಹ್ಮ ಪ್ರೇಯರ್ ಮಾಡ್ತಿದ್ದ. ಅದಕ್ಕೆ ದೇವರು ಹೇಳ್ತೇನೆ, ಅಬ್ರಾಹ್ಮಣಿಗೆ ನಾನು ತಿಳಿಸದೆ ಮಾಡೋದು ನಾನು ಸರಿಯಲ್ಲ. ಇವತ್ತು ಸೀಕ್ರೆಟ್ ರಹಸ್ಯಗಳನ್ನು ದೇವರು ತನ್ನ ಸಭೆಗೆ ರಿವೀಲ್ ಮಾಡ್ತಾನೆ, ಪ್ರಕಟಣೆಯನ್ನು ದೇವರು ನಮಗೆ ಕೊಡ್ತಾನೆ. ಲೋಕದಲ್ಲಿ ಏನು ಸಂಭವಿಸ್ತದೆ, ಲೋಕದ ಯಾವುದೇ ನಾವು ನೋಡ್ತಿದ್ದೇವೆ, ಜನರಿಗೆ ಸಿಗದಿದ್ರೂ ಕೂಡ ರಹಸ್ಯಗಳು ದೇವರು ಪ್ರೇಯರ್ನಲ್ಲಿ ನಮಗೆ ರಿವೀಲ್ ಮಾಡ್ತಾನೆ. ಏನು ಹಾಳು ಮಾಡಲಿಕ್ಕೆ ಸೈತಾನ ಪ್ರಯತ್ನ ಮಾಡ್ತಾನೆ, ದೇಶದಲ್ಲಿ ಎಲ್ಲಿ ಕಡೆಗೆ ಏನು ಸೈತಾನ ಚಟುವಟಿಕೆಗಳು ಕಾರ್ಯ ಮಾಡ್ತದೆ ಎಂಬುದಾಗಿ ಪ್ರೇಯರ್ ಮಾಡುವಾಗ, ದೇವರು ನಮಗೆ ರಿವೀಲ್ ಮಾಡುವಾಗ, ನಾವು ಅದಕ್ಕೆ ವಿರುದ್ಧವಾಗಿ ಪ್ರಾರ್ಥನೆ ಮಾಡುವಾಗ ಆ ಕಾರ್ಯಗಳು ಏನಾಗ್ತದೆ? ಸ್ಟಾಪ್ ಆಗ್ತದೆ. ಆ ಕಾರ್ಯಗಳು ಸ್ಟಾಪ್ ಆಗ್ತದೆ, ಆ ಕಾರ್ಯಗಳು ನಿಂತು ಹೋಗ್ತದೆ, ಸೈತಾನ ಚಟುವಟಿಕೆಗಳು ಸ್ಟಾಪ್ ಆಗ್ತದೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಪ್ರಾರ್ಥನೆ ರಹಸ್ಯಗಳನ್ನು ದೇವರು ನಮಗೆ ತಿಳಿಸ್ತಾನೆ. ನನ್ನನ್ನು ಕೇಳಿಕೋ, ಆಸ್ಕ್. ದೇವರ ವಾಕ್ಯ, ಐ ವಿಲ್ ಶೋ ಯು ಗ್ರೇಟ್ ಅಂಡ್ ಮೈಟಿ ಥಿಂಗ್ಸ್. ಆದ್ದರಿಂದ ಬಿಲವಡ್ ಚರ್ಚ್, ಪೀಪಲ್ ಆಫ್ ಗಾಡ್, ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಬಿಫೋರ್ ಫೇಸಿಂಗ್ ಪ್ರಾಬ್ಲಮ್. Be in the presence of God before facing challenge. Be in the presence of God before facing trials. ದೇವರ ಸನ್ನಿಧಿಯಲ್ಲಿ ನಿಲ್ಲು. ಸಮಸ್ಯೆಯನ್ನು ಎದುರಿಸಕ್ಕಿಂತ ಮುಂಚಿತವಾಗಿ, ಪ್ರಾಬ್ಲಮ್ಸ್ ಅನ್ನು ಎದುರಿಸುವ ಮುಂಚಿತವಾಗಿ. ಪ್ರಾಬ್ಲಮ್ಸ್ ಮುಂದೆ ಹೋಗಿ ನಿಂತ್ಕೊಳ್ಬೇಡ. ಬೆಟ್ಟದ ಮುಂದೆ ನಿಂತ್ಕೊಳ್ಳೋದಕ್ಕೆ ಮುಂಚೆ, ಕೆಂಪು ಸಮುದ್ರದ ಮುಂದೆ ನಿಂತ್ಕೊಳ್ಳೋಕೆ ಮುಂಚೆ, ಜೆರಿಕೋ ವಾಲ್ ಮುಂದೆ ನಿಂತ್ಕೊಳ್ಳೋದಕ್ಕೆ ಮುಂಚೆ ದೇವರ ಸನ್ನಿಧಿಯಲ್ಲಿ ನಿಲ್ಲು. ದೇವರು ನಿಂಗೆ ರಿವೀಲ್ ಮಾಡ್ತಾನೆ ಸೀಕ್ರೆಟ್ ಅನ್ನು, ರಹಸ್ಯಗಳನ್ನು ದೇವರು ನಿಂಗೆ ತಿಳಿಸ್ತಾನೆ. ನಿನ್ನ ಫ್ಯಾಮಿಲಿ ಬಗ್ಗೆ ರಹಸ್ಯ, ನಿನ್ನ ಜಾಬ್ ಬಗ್ಗೆ, ನಿನ್ನ ಕುಟುಂಬದ ಬಗ್ಗೆ, ನಿನ್ನ ಸೇವೆ ಬಗ್ಗೆ, ನಿನ್ನ ಮಕ್ಕಳ ಬಗ್ಗೆ ಸೀಕ್ರೆಟ್ ಅನ್ನು, ರಹಸ್ಯವನ್ನು ದೇವರು ನಿಂಗೆ ರಿವೀಲ್ ಮಾಡ್ತಿದ್ದಾನೆ. ದೇವರ ಸನ್ನಿಧಿಯಲ್ಲಿ ನಾನು ತಂದೆ ಒಟ್ಟಿಗೆ ಪ್ರಾರ್ಥನೆ ಮಾಡುವಾಗ, ಮೈ ಡ್ಯಾಡಿ ಇಸ್ ಅ ಗುಡ್ ಫಾದರ್, my daddy is a loving father, my daddy is a merciful God. ಸೀಕ್ರೆಟ್ ಅನ್ನು ರಿವೀಲ್ ಮಾಡ್ತಾನೆ, ಸೀಕ್ರೆಟ್ ಅನ್ನು ರಿವೀಲ್ ಮಾಡ್ತಾನೆ. ಆದ್ದರಿಂದ ಇವತ್ತಿನ ನನ್ನ ಸಂದೇಶ, ದ ಪವರ್ ಆಫ್ ಪ್ರೇಯರ್. ಹೇಳಿ, ದ ಪವರ್ ಆಫ್ ಪ್ರೇಯರ್, ದ ಪವರ್ ಆಫ್ ಪ್ರೇಯರ್, ದ ಪವರ್ ಆಫ್ ಪ್ರೇಯರ್. ಕೊನೆಯದಾಗಿ ಒಂದು ಸಂಗತಿ ಏನಂತಂದರೆ, ಪ್ರೇಯರ್ ಏನ್ ಮಾಡ್ತದೆ? ಪ್ರೇಯರ್ ವಿಲ್ ಅಲೈನ್ಸ್ ಯುವರ್ ವಿಲ್ ವಿತ್ ಗಾಡ್ಸ್ ವಿಲ್. ಪ್ರೇಯರ್ ನಿನ್ನ ಚಿತ್ತ ಮತ್ತು ದೇವರ ಚಿತ್ತವನ್ನು ಸಮತೋಲನ ಮಾಡ್ತದೆ. ಅಲೈನ್ಸ್ ಯುವರ್ ವಿಲ್ ವಿತ್ ಗಾಡ್ಸ್ ವಿಲ್. ಪ್ರಾರ್ಥನೆ ಮಾಡುವಾಗ ನಾವು ದೇವರ ಚಿತ್ತವನ್ನು ನಾವು ತಿಳಿದುಕೊಂಡು ದೇವರ ಚಿತ್ತದಲ್ಲಿ ನಾವು ಜೀವಿಸ್ತೇವೆ, ದೇವರ ಚಿತ್ತದಲ್ಲಿ ನಾವು ಮೂವ್ ಆಗ್ತೇವೆ. ಆದ್ದರಿಂದ ಪ್ರೇಯರ್ 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 ದೇವರ ಚಿತ್ತವನ್ನು ರಿವೀಲ್ ಮಾಡುವಾಗ ದೇವರ ಪ್ಲಾನ್ ನಲ್ಲಿ ನಾವು ಹೋಗ್ತೇವೆ. ಆಮೇಲೆ ದೇವರ ಪ್ಲಾನ್ ಏನಂತ ಹೇಳಿದ್ರೆ, ಗಾಡ್ಸ್ ಪ್ಲಾನ್ ಏನು? ಒಳ್ಳೆಯ ಆಲೋಚನೆ. ಆಮೇಲೆ ದೇವರ ಯೋಜನೆ ಒಳ್ಳೆಯದು, ಯಾಕಂದ್ರೆ ಗಾಡ್ ಇಸ್ ಅ ಗುಡ್ ಗಾಡ್, ಗಾಡ್ ಇಸ್ ಅ ಗುಡ್ ಫಾದರ್, ಗಾಡ್ ಇಸ್ ಅ ಲವಿಂಗ್ ಫಾದರ್, ಗಾಡ್ ಇಸ್ ಅ ಫರ್ಗಿವಿಂಗ್ ಫಾದರ್. ದೇವರ ಆಲೋಚನೆ ಒಳ್ಳೆ ಆಲೋಚನೆ. ದೇವರು ನಮಗೆ ಆತನ ಆಲೋಚನೆ ತಿಳಿಸ್ತಾನೆ. Prayer will align your will with God's will.
ಪ್ರಾರ್ಥನೆ ನಮ್ಮನ್ನು ದೇವರ ಪ್ಲಾನ್ನಲ್ಲಿ, ಪರ್ಪಸ್ನಲ್ಲಿ ನಡೀತದೆ. ಅದರಿಂದ ಪ್ರಿಯ ಚರ್ಚ್, ನನ್ನ ಪ್ರೀತಿಯ ಸಭೆಯೇ, ದೇವಜನರೇ, ಭಕ್ತರೇ, ವೀಕ್ಷಕರೇ, ಇವತ್ತೊಂದು ದೇವರಾತ್ಮನ ಇನ್ನೊಂದು ವಾರ್ತೆ ನಮಗೆ ಪ್ರಾರ್ಥಿಸುವುದಕ್ಕೆ ನಮಗೆ ಒಂದು ಕರೆಯನ್ನು ಕೊಟ್ಟಿದ್ದಾನೆ. ಪ್ರೇಯಿಂಗ್ ವಿತ್ ಬರ್ಡನ್, ಪ್ರೇಯರ್ ವಿತ್ ಕಂಪ್ಯಾಷನೇಟ್ ಪ್ರೇಯರ್. ನಾವು ಪ್ರಾರ್ಥನೆ ಮಾಡುವ ಲೋಕದಲ್ಲಿರುವಂತಹ ಸಿಚುವೇಶನ್ ಅನ್ನು ದೇವರು ಬದಲಾಯಿಸ್ತಾನೆ. ಪ್ರಾಬ್ಲಮ್ಸ್ ಅನ್ನು ದೇವರು ಸಾಲ್ವ್ ಮಾಡ್ತಾನೆ. ಸಿಚುವೇಶನ್ ಅನ್ನು ದೇವರು ಕಂಟ್ರೋಲ್ ಮಾಡ್ತಾನೆ. ಗಾಡ್ ಈಸ್ ಅ ಗುಡ್ ಗಾಡ್. ನಾವು ಪ್ರಾರ್ಥನೆ ಮಾಡುವ ಪ್ರೀತಿಯುಳ್ಳ ಪರಲೋಕದ ತಂದೆ, ಪ್ರಾರ್ಥನೆ ಶಕ್ತಿ ಬಲದ ಬಗ್ಗೆ ನಮ್ಮೊಂದಿಗೆ ನೀನು ಮಾತಾಡೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ, ಅವರ್ ಪ್ರೇಯರ್ ಮ್ಯಾಟರ್ಸ್, ಅವರ್ ವಾಯ್ಸ್ ಮ್ಯಾಟರ್ಸ್, ಅವರ್ ಆಕ್ಷನ್ ಮ್ಯಾಟರ್ಸ್. ನಮ್ಮ ಪ್ರಾರ್ಥನೆ ಪರಿಣಾಮ ತರ್ತದೆ, ನಮ್ಮ ಪ್ರಾರ್ಥನೆ ಬದಲಾವಣೆಯನ್ನು ತರ್ತದೆ. ಅದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಪ್ರಿಯ ವೀಕ್ಷಕರಿಗೆ ಪ್ರಾರ್ಥಿಸ್ತೇನೆ, ಎಲ್ಲ ಸಮಸ್ಯೆಯಿಂದ ಅವರಿಗೆ ಬಿಡುಗಡೆ ಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ನ ಫೇವರ್ ಅನ್ನು ಮಾತಾಡ್ತೇನೆ, ನಿನ್ನ ವಿಸ್ಡಮ್ ಅನ್ನು ಮಾತಾಡ್ತೇನೆ, ನಿನ್ನ ಕರೇಜ್ ಅನ್ನು ಮಾತಾಡ್ತೇನೆ. ಎಲ್ಲ ಸೈತನ ತರುವಂತ ಆಲೋಚನೆ, ಸೈತನ ಪ್ಲಾನ್ ಅನ್ನು ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಮಾಡ್ತೇನೆ. ದೇವರ ನಿನ್ನ ಒಳ್ಳೆ ಯೋಜನೆ, ಪ್ಲಾನ್, ಪರ್ಪಸ್ ಅನ್ನು ಅವರ ಜೀವನದಲ್ಲಿ ಮಾತಾಡ್ತೇನೆ. ಆರೋಗ್ಯವನ್ನು ಮಾತಾಡ್ತೇನೆ, ಸಮಾಧಾನ ಮಾತಾಡ್ತೇನೆ, ಸುಕ್ಷೇಮವನ್ನು ಮಾತಾಡ್ತೇನೆ. ನೀನು ಒಳ್ಳೆ ದೇವರಾಗಿರುವುದಕ್ಕೆ ಸ್ತೋತ್ರ. ಪ್ರಾರ್ಥನೆ ಕೇಳಿದಿ, ನಿಮಗೆ ವಂದನೆ. ಎಲ್ಲ ಮಹಿಮೆ ನಿಮಗೆ ಕೊಡ್ತೇವೆ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ ನಮ್ಮ ತಂದೆ. ಆಮೆನ್, ಆಮೆನ್. ಗಾಡ್ ಇಸ್ ಅ ಗುಡ್ ಗಾಡ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.